ಶೀಲವನ್ನು ಕುಕ್ಕಿ ತಿನ್ನುವುದೇ ಈ ನಂಜೇಗೌಡನ ಮಜ. ಈ ಊರಲ್ಲಿ ಯಾವನಾದರೂ ನನಗೆ ಎದುರು ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಈ ಊರಿನಲ್ಲಿ ದೊಡ್ಡ ರೈತನಾಗಿ ನೇಗಿಲ ಹೊತ್ತ ಯೋಗಿ ಆಗುತ್ತಾನೆಂದರೆ ನಿನ್ನ ತಮ್ಮ ನನ್ನ ಬಲಗೈ ಬಂಡನೊಂದಿಗೆ ಭಾಗಿಯಾಗಿ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನೀನು ಗೆಲುವು ಸಾಧಿಸಿದರೆ ನಾನು ಸುಮ್ಮನೆ ಇರುತ್ತೇನೆಂದು ತಿಳಿದುಕೊಡಲಿ. ಹರಾಮ್ಖೋರ. ಅದೇ ಕೇಳಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುವ ಆ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡಿಯನ್ನಾಗಿ ಮಾಡಿಕೊಂಡು ಇದೇ ರೈತನ ರಾಜ್ಯದಲ್ಲಿ ರೌಡಿಯಾಗಿ ನಾ ಮೆರೆಯದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಗೌಡ್ರ ಯಾಕ್ರಿಯಪ್ಪ ಸಿಟ್ಟಿನ ಅವಸ್ಥೆಗೆ ಯಾರ್ಯಾರನ್ನ ಸಿಕ್ಕಂಗೈಬೇಕಿದ್ರಲ್ರಿ ಗೌಡ್ರ? ಬೇರೆ ಯಾರೋ ಲತ್ತಿಶೆಟ್ಟಿ ನನಗೆ ಅವಮಾನ ಮಾಡಿದ ಆ ಧರ್ಮರಾಜನ ತಮ್ಮನನ್ನ ಅಲ್ರಿ ಅವೇನಂತ ತಪ್ಪು ಮಾಡಿದ್ ನೋಯಪ್ಪ ಗೌಡ್ರ ನಿಮ್ಗೆ ಈ ಊರಾಗ? ತಪ್ಪು ಮಾಡಿದ್ದಾನೆ ತ್ರಿಶೆಟ್ಟಿ, ದೊಡ್ಡ ತಪ್ಪು ಮಾಡಿದ್ದಾನೆ. ಹೌದು. ಪ್ರತಿ ಸಾರಿ ನಮ್ಮೂರ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾವು ಗೆಲುವು ಸಾಧಿಸುತ್ತಿರುವಾಗ ಇಂದು ನಮ್ಮ ಬಲಗೈ ಬಂಡನನ್ನು ಸೋಲಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ. ಅದಕ್ಕೆ ಅವರ ಬಾಳೆ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟ ಮಾರಿ ಗುಡಿಯನ್ನು ಕಳಿಸಿರುವೆ. ಗೌಡ್ರೆ ಗೌಡ್ರ ಆ ಮಗ ಇನ್ನು ಬದುಕೋದಿಲ್ರಿ ಗಜೇಂದ್ರಿ ಊರಾಗ. ಯಾಕೆ ಗೊತ್ತೈತೇನ್ರಿ ಗೌಡ್ರ? ಪ್ರತಿ ವರ್ಷ ನಮ್ಮೂರ್ ಜಾತ್ರೆ ನಮ್ಮೂರ್ ಗೌಡ್ರ ಸ್ಥಾನದಲ್ಲಿ ಬರ್ತಿದ್ವು.
ಮೆತ್ತು ಸೋಲ್ಸ್ಯಾನಂದ್ರ ಗೌಡ್ರ ಇನ್ನು ಮರ್ಯಾದ ಬದುಕೋದಲ್ರಿ ಈ ಊರಾಗ ಆ ಮಗನ ಅನ್ನ ತಿನ್ನಕ ಅಷ್ಟ ಯಾಕ್ರಿ ಗೌಡ್ರ ಈ ಊರಾಗ ಮಣ್ಣು ತಿಂದು ಬದುಕ್ಬೇಕ್ರಿ ಗೌಡ್ರ ಮಣ್ಣು ನಾನು ಸ್ವಲ್ಪ ಹೊರಗಡೆ ಹೋಗಿ ಜಾಲಿಯಾಗಿ ಸುತ್ತಾಡ್ಕೊಂಡು ಬರ್ಬೇಕು. ಆಹಾ. ಹಣ ಬೇಕಾಗಿತ್ತು ಅಣ್ಣ. 150 ಎಕರೆ ಆಸ್ತಿಯ ಒಳಗಿರುವಾಗ ಅದಕ್ಕೇಕ ಸಂಕೋಚ ಪಡುತ್ತಿರುವ ತಂಗಿ ತೆಗೆದುಕೋ ಈ 10,000 ರೂಪಾಯಿಗಳನ್ನ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್. ನಾನೇನು ಬರ್ತಿಲ್ಲ. ಆಯ್ತು ಸುವರ್ಣ, ನೀನು ಹೋಗಿ ಬಾ. ಅಲ್ರಿಯಪ್ಪ ಈ ಊರಾಗ ನಿನ್ನ ಹೆಸರಲ್ಲಿ 150 ಎಕರೆ ಆಸ್ತಿ ಇರೋದು ಬಿಟ್ಟು ಹೋಗಿ ಹೋಗಿ ಆ ಸೋಣನ ಹೆಸರಲ್ಲಿ ಮಾಡಿಲ್ರಿ ಗೌಡ್ರ. ತಿರುಸಟ್ಟಿ, ನಾನು ಕೆಟ್ಟವನಾಗಿರುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಬರೆದಿಟ್ಟು ಸತ್ತು ಹೋದ. ಗೌಡ್ರ ಬರೋಬ್ಬರಿ ಮಸರತ್ ಮಾಡಿರಿ ಅಂತೇನಿ ಈ ಊರಾಗ ನೀವ ಅದಕ್ಕಂತೇನ್ರಿ ನಾನು ನಿಮ್ ಹಕ್ಕಿ ಕತ್ತ ಊರ ಈಗ ಗೊತ್ತಾದ್ ನೋಡ್ರಿ ನನಗ ನಿಮ್ ಹಕ್ಕಿ ಕತ್ತ. ನೀವ್ ಹೇಳಿದ ಹಾಗೆ ಆ ಬಡಾಧಿಕಾರಿ ಧರ್ಮರಾಜನ ತೋಟವನ್ನ ಕತ್ತರಿಸಿ ಬಂದೆ. ಶಹಬ್ಬಾಸ್, ಶಹಬ್ಬಾಸ್, ನೆಚ್ಚಿದ ನಿನ್ನ ಶೂರತನಕ್ಕೆ ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ರುಂಡವನ್ನ. ಓಕೆ ಬಾಸ್ ಓಕೆ. ಪುಟ್ಟ ಹುಲಿಯಾಗಿ ನಮ್ಮ ವೈರಿಗಳ ರುಂಡ ಆರಿಸಿ ಈ ಭೂಮಂಡಲದಲ್ಲಿ ತೋರದಿದ್ದರೆ ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಗೌಡ್ರೆ ಆ ಮಕ್ಕಳು ಚೆಂಡ ತೆಗೆದ ಅಷ್ಟೇ ತಿಳ್ಕೊಬೇಡ್ರಿ ನೀವು. ಇನ್ನೂ ಮುಂದೈತ್ರಿ ಅವ್ರಿಗೆ ಚಪಾತಿ ಲಟ್ಟಿಸ್ತಾರಲ್ರಿ ಹೆಣ್ಮಕ್ಳು ಒಲೆ ಮುಂದೆ ಕುತ್ಕೊಂಡೆ ಮಕ್ಕಳನ್ನ ಹಂಗ ಬಿಸಾಕ್ ಹೋಗಿಬೇಕ್ರಿ ನಾವು ಗೌಡ್ರ. ಒಂದು ಮ್ಯಾಗ ಆ ದಿಲ್ಲಿ ರಾಜ್ಯದಾಗ ರಾಜ ಈ ಮೇಲ್ಮರ್ಯಾಗ MLA ಮುಂದಿನ ನಿನ್ನ ಇನ್ನ ಗೌಡ್ರೆ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೆ ಏನು ಸಂಚು ಹೂಡಿ ಹೊಂಚು ಹಾಕಲು ಬಂದಿರುವೆಯಾ? ಛೇ ಛೇ, ಹಾಗೇನಿಲ್ಲ ಗೌಡ್ರಿ. ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆಯ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಗೌಡ್ರಿ, ಪುಣ್ಯ ಕಟ್ಕೊಳ್ಳಿ. ಪರಿಹಾರ? ನಿಮ್ಮಂತ ಪರದೇಶಿಗಳಿಗೆ ಕೊಡುವುದಿಲ್ಲ ಈ ಸಹಕಾರ ಪರಿಹಾರ. ನೀನು ಸತ್ತ ಮೇಲೆ ಕೊಡುತ್ತೆ ನಿನಗೆ ಸರ್ಕಾರ ಪರಿಹಾರ. ಸಹಕಾರ? ಇಡೀ ಸರ್ಕಾರವನ್ನು ನಡೆಸುವ ವ್ಯಕ್ತಿಯನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ನಿಂತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಗೌಡಪ್ಪ, ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟು ಬಿಡು. ಇರದಿದ್ದರೆ ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ. ಜೀವನದ ಗತಿ? ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲೇ ಗಜೇಂದ್ರ. ಜೋಡೆತ್ತಿ
ಎಚ್ಚರ ಹೇಳುವ ಹುಚ್ಚು ಗೌಡ. ನೀನೊಬ್ಬ ದೊಡ್ಡ ಸೌಕಾರ್ಯನೆಂದು ತಿಳಿದು ಸಲ ಮಾಡಿದ ಸೋತು ಹೋಗುವ ಜಾತಿ ನನ್ನದಲ್ಲ. ನಿಮ್ಮಂತ ಭಂಡ ಶ್ರೀಮಂತರ ರುಂಡ ಹಾಜರ ಬಂದ ಪುಂಡವರಿ ನಾನು. ಎಚ್ಚರ. ಪುಂಡ ಹುಲಿ ಎಂದು ಕಂಡುಗೊಡಲೆ ತೋರಿಸಿದರೆ ನಾನೇನು ಚಂಡನಂತೆ ಓಡಿ ಹೋಗುತ್ತಿರುವುದು ತಿಳಿದುಕೊಂಡಲ್ಲಿ ಬಂಡ ಬಡ್ಡಿಯ ಮಗನೇ, ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಲೇ ನಾನು. ಲೇ ಗೌಡ, ಹಿಂಡು ಹುಲಿಗಳ ಹಾಲು ಕುಡಿದ ಈ ಗಂಡನೇ ದೇಹ. ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ನಿಮ್ಮನ್ನು ತುಂಡು ಪಡೆದು ತೋರುವೆ ಈ ರೈತರ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಬೆಳೆ ಹಾರಿ ಕೊಟ್ಟು ಪಾರಾಳೆ ಗೌಡ. ಯಾಕೆ ತಮ್ಮ, ಯಾಕೆ ಇತ್ತಿದ್ದ ನೀವು ಬಾಳ ಮಾತಾಡಕಂತಿ ಬಿಡ ನಮ್ಮ ಗೌಡ್ರಿಗೆ. ಅಲ್ಲೇ ಹುಡುಗ, ನಿನಗೆ ಪರಿಹಾರ ಕೊಡಕ್ ನಮ್ಮೇನು ಅಕ್ಕಿ ಗೋಧಿ ಗುಡಮಟ್ಟಿಕೊಂಡೇನು ಮಗನ. ಹೋಗಿ ಕೇಳೋಬಲಿಲ್ಲ ಅಂಟಿಗೆ ನಮ್ಮ ಉಸ್ಮಾನ್ ಸಾಹೇಬ್ರು ಅವಾಗ ಅವ್ರು ಕೊಡ್ತಾರೆ ನಿಮ್ಗೆ ಅಕ್ಕಿ ಗೋಧಿನ. ಅಲ್ಲಿ ಹೋಗ್ ಮಗನ. ನಮಗೆ ಎಚ್ಚರಿಕೆ ಮಾತು ಹೇಳ್ತೀರಿ ನಾವು ಹೊತ್ತು ಸೋಳೆ ಮಕ್ಕಳ. ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಟ್ಟು ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡಿ. ಇಲ್ಲದಿದ್ದರೆ ಸುಟ್ಟು ಹಾಕುವೆ. ಸಕ್ಕಿನ ಪುಣ್ಯ ನನಗೆ ಎತ್ತರ ಹೇಳುವೆ. ಈ ದುಡ್ಡಿನ ದರ್ಪದಲ್ಲಿ ದರ್ಪದಂತೆ ಸಜ್ಜಾಗಿ ನಿಂತಿರುವ ದರ್ಪದಲ್ಲಿಯಾದರೂ ನಿಂತು ಮಾತನಾಡಿದರೆ ಈ ನಮನೆ ಬಚ್ಚ ಲೇ ಲುಚ್ಚ, 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿರ ಕತ್ತರಿಸಿ ನನ್ನ ಮಾನವಂತ ಮನೆತನವನ್ನೇ ಮಣ್ಣು ಪಾಲು ಮಾಡಿದ ಸೇಡಿಗಾಗಿ ಎಂದು ಜಡ್ಡೋಡಿದ ನಿಮ್ಗೆಲ್ಲರ ಕತ್ತರಿಸಲು ಬಂದ ಸಿಂಹದ ಮರಿ ನಾನು. ಸಿಂಹದ ಮರಿ. ಅಂದರೆ ಸತ್ತು ಹೋದ ಆ ನಂಜೀವಪ್ಪನ ಬಚ್ಚೆ. ಸಿಂಹದ ಮರಿ ಎಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಖಡ್ಗ ಮೃಗವಾಗಿ ನಾನು ನಿನ್ನ ಹೊಟ್ಟೆ ಹರಿದು ಹಾಕುವೆ ನನ್ನ ಭದ್ರಕೋಟೆಯಲ್ಲಿ. ಯಾಕೆ ಬಾತಮ್ಮ ಬಾರೆ ತಗೊಂಡು ನಿಮ್ಮ ಮುಂದೆ ನೋಡೋ ನಿಂತಾಗ ಅಲ್ಪ ಅವಾಗ ಏನೋ ಹಿಂದ ನಿಮ್ಮಪ್ಪ ಕಷ್ಟ ಆಸ್ತಿ ಮಾಡ್ಕೊಂಡ್ ತಿಳ್ಕೊ. ಅದನ್ನ ಕೊಡಕ್ ಬಂದಲ್ಪ ಎಂದಿಗೂ ಸಾಕ್ಯವಲ್ಲ ತಮ್ಮ. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಏ ಶೆಟ್ಟಿ, ಸುಮ್ಮನೆ ನನ್ನ ಬೆಳೆ ಹಾನಿ ಕೊಟ್ಟು ಬಿಡು. ರಣ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ಕೊಟ್ಟು ಬಿಡಲಿ. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನ ಸೂರ ಕರ್ಣ ಅಲ್ಲ. ನಿಮ್ಮ ಪ್ರಾಣ ತೆಗೆಯುವ ಯಮರಾಜ ನಾನು. ಏನು ಜಗಳ? ಯಮರಾಜನನ್ನು ಅಟ್ಟಾಸದಿಂದ ಬೆರೆದೆ ಸುಟ್ಟು ಹಾಕುವೆ.
ಉಂಡ ಹುಲಿ ನಿಮ್ಮಂತ ಗುಂಡ ಹುಲಿಗೆ ಗಂಡನಾಗಿರುವ ನಮ್ಮ ದನಿಯನ್ನು ಮೆತ್ತಿಸೀಳಲು ಬಂದರೆ ಇಡೀ ಮತ್ತಿಗೆಂಬುದ ಕೊಂಚಾಕುವೆ ನಿಮ್ಮ ದೇಹವನ್ನು. ಸಬಾಸ್ ಮಾರಿಗುಡಿ ಸಬಾಸ್. ಲೇ ನಮಗೆ ಎಚ್ಚರ ಹೇಳುವ ಹುಚ್ಚು ಸೋಳೆ ಮಕ್ಕಳ, ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಉರಿ ತಿನ್ನುವುದು ಹಸಿರು ಹುಲ್ಲಲ್ಲೇ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನೇ ಹರಿದು ತಿನ್ನುವುದು ನೆನಪಿನಲ್ಲಿಟ್ಟುಕೊಳ್ಳಿ. ಲೇ ಬಡ ಬಿಕಾರಿ ನನ್ನ ಮಕ್ಕಳ್ಯ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದರೆ ಹಾರಿ ಹೋಗೋದು ನೇಮೇ ಪ್ರಾಣ ಪಕ್ಷಿ. ಸೊಟ್ಟ ಹಾಕೋದಕ್ಕಿಂತ ಮೊಟ್ಟು ನೋಡದೆ ಗೌಡ, ಇದೇ ಲಾಂಗಿನಿಂದ ನಿಮ್ಮೆಲ್ಲರನ್ನು ಕಚ್ಚಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಲೇ ರಣವಿಕ್ರಮ, ಮಚ್ಚು ತೋರಿಸಿ ನನ್ನನ್ನು ಕೊಚ್ಚಿ ಹಾಕುವ ಗಂಡೆಲೆಯ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದೆಯಾದರೆ ಅವರ ರುಂಡಗಳನ್ನು ಕತ್ತರಿಸಿ ಚೆಂಡು ಹೂವಿನ ಸರಮಾಲೆ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಅಕ್ಕಿನ ಗೌಡ, ರುಂಡ ಹಾರಿಸುವಂತ ನಿಮ್ಮಂತ ಗುಂಡಗಳಿಗೆ ಈ ಗಂಡು ಹುಲಿ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಟ್ಟಿತ್ತು ಈ ರಾಜ ಹುಲಿ. ರಾಜ ಹುಲಿ ರಾಜ ಹುಲಿ ಎಂದು ರೊಚ್ಚಿಗೆದ್ದು ನಮ್ಮ ದನಿಯೆದುರು ನಿಂತು ಮಾತನಾಡಿದರೆ ಎಷ್ಟು ಬೇಕಾಗುತ್ತದೆ ಈ ನನ್ನ ಲಾಂಗ್ ಅನ್ನು. ಇಲ್ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ಶ್ರೀಮಂತರ ಮನೆ ಕಾಯುವ ನಾಯಿ, ನೀನು ಲಾಂಗು ಎತ್ತಿದರೆ ಈ ರೈತರ ಪಟ್ಟಿ ನಿನ್ನ ಕೊರಳಿಗೆ ಬಿತ್ತೆ ಎಂದು ತಿಳಿದುಕೋ. ಸುಮ್ಮನೆ ನಮ್ಮ ಹಣ ಕೊಡಬೇಕು ಒಂದು, ಇಲ್ಲವಾದರೆ ನಿಮ್ಮ ಹೆಣ ಬೀಳ್ಬೇಕು ಒಂದು. ಏನೋ ಬಂದ್ರಪ್ಪ ನಮ್ಗೆ ದೈವ ಇದೆ ಬರತ್ತಿ ಹಿಂಗ ಬರ್ತೀನಿ ಹೇಳಕ್ ಬರ್ದಲ್ರಿ ಮನುಷ್ಯಾಗ. ನಾನು ಕೈ ಬಿಡು ಮುಂಚೆ ಮಾತಾಡ್ತೀನಿ ನೋಡ್ತೀನಿ. ಅಲ್ಲಪ್ಪ ನನ್ನ ಕುತ್ತಿಗೆ ಸಿಕ್ಕು ಅಂದ್ರೆ ನಿನಗೆ ಏನ್ ಸಿಗ್ತೈತಿ ದುಡ್ಡು? ನಾ ಮನಸ್ಸು ಮಾಡಿ ಅಂದ್ರೆ ನಮ್ ಗೌಡ್ರಿ 2 ಪಾಣಿ ತುಂಬ ಒಳಗೆ ಇಟ್ಟಾರ ದುಡ್ಡ. ನಿನಗೆ ಎಷ್ಟು ಬೇಕು ಕೇಳೋ ತಮ್ಮ ಕೇಳ. ಶೆಟ್ಟಿ ಹಿಂಗ್ ಬಾ ಮಗನ ದಾರಿಗೆ. ದಾರಿಗೆ ಬಂದು ಬಾತಾಗೈತವ ನಾನೇ. ಶೆಟ್ಟಿ ಹ ನಮ್ಮ ತೋಟ ಹಾಳ ಮಾಡಿದ್ದಕ್ಕಾಗಿ 1 ಲಕ್ಷ ಪರಿಹಾರ ನನಗೆ ಕೊಡ್ಬೇಕಲೇ ಶೆಟ್ಟಿ. ಈಗ 1 ಲಕ್ಷ ಅದೇ ಅಂತ ತಮ್ಮ ಇಲ್ಲೇ ನಿಂತ್ಕ ನೀನೆ, ನಾವ್ ಒಳಗ್ ಹೋದವನ ಕಂಬರ್ಲಿ ಅಪ್ಪ. ಅಲ್ಪ ನಿಮ್ಮ ದುಡ್ಡು ಅನ್ಕೊ ಮುಡಿತು. ಇನ್ನು ನಿಮ್ಮ ದಿಕ್ಕಿಗೆ 3 ಸಲ ನೀವ್ ಹೆಂಗ್ ಬಂದೀರಿ ಅಲ್ಲೇ ದಾರಿಲಿ ಸರಳಾಗಿ ಇಬ್ರು ಹೋಗ್ಬಿಡ್ರಿಪ್ಪ. ನೀವು ಸರಳ ಹೋಗ್ಬರ್ರಿ. ಹೋಗುತ್ತೇವೆ ತ್ರಿಶೆಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ಈ ವ್ಯವಹಾರ ಮುಗಿತೆಂದು ತಿಳಿದುಕೊಳ್ಳಬೇಡ. ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಮತ್ತೆ ಈ ಬೆಟ್ಟದ ಹುಲಿ ಬೇಟೆಯಾಡುವುದಕ್ಕೆ ಸದಾ ಸಿದ್ಧ. ಬರ್ತೀವಿ. This is my challenge. ಬರ್ತೀವಿ ಗೌಡ, ಬರ್ತೀವಿ. ಈಗ
ಎಂದೆಂದಿಗೂ ಸದಾ ಸಿದ್ಧ ಈ ನಂಜೇಗೌಡ. ಸುಮ್ಮನೆ ಬಿಟ್ಟಿದ್ದೆ, ತಪ್ಪಾಯ್ತು. ನನಗೆ ಆರ್ಡರ್ ಮಾಡಿದ್ದಾರೆ, ಇಟ್ಟತ್ತಿಗೆ ಉಂಡವನು ಕಟ್ಟಿದ್ದೆ. ಕಂಡವರ ರೋಂಡ ಹಾಯಿಸುವ ಯಮರಾಜ ನಾನಿರುವಾಗ ಈ ಯಾರ ರೋಂಡ ಹಾರಿಸಬೇಕು ಹೇಳಿ ಬಾಸ್? ಈಗಲೇ ಹೋಗುವೆ ಕ್ಷಣದಲ್ಲಿ. ಬೇರೆ ಯಾರು ಅಲ್ಲ ರೌಡಿ ರಾಜ, ನಮ್ಮ ಪರಮ ವೈರಿ ಆ ರಣವಿಕ್ರಮ ಹಾಗೂ ಗಜೇಂದ್ರನ ರುಂಡವನ್ನ. ಓಕೆ ಬಾಸ್, ಓಕೆ. ಇಲ್ಲಿ ಆ ವಿಕ್ರಮ ನಮಗೆ ಎತ್ತರಿಗೆ ಗಂಟೆ ಬಾರಿಸಿದ್ದಾನೆ. ಈಗ ನೀನು ಆರ್ಡರ್ ಮಾಡಿದರೆ ಸಾಕು, ಮರ್ಡರ್ ಮಾಡಿ ಮುಗಿಸಿ ಬಿಡುತ್ತೇನೆ. ನಿಲ್ಲು ರೌಡಿ ರಾಜ, ನಿಲ್ಲು. ಅವರ ರುಂಡ ಹಾರಿಸುವುದಕ್ಕಿಂತ ಮುಂಚೆ ಹಾರಿಸು ಈ ತಿರುಸೆಟ್ಟೆಯ ಎದೆಗೆ ಕೊಂಡ. ತಿರ್ಸತ್ತೆ, ನನ್ನ ಮಿತ್ರವೊಮ್ಮೆ ಆರ್ಡರ್ ಮಾಡಿದರೆ ಮುಗಿದು ಹೋಯ್ತು ನಿನ್ನ ಮರ್ಡರ್. ಆಗಲೇಬೇಕು. ತಡಿ, ಯಾಕಂದ್ರೆ ಅವ್ನು ಬಡ ಆಗ್ಬಿಡ್ತು. ಆವಾಗ ನೋಡಿದ್ರೆ ಅವಾಗ ಗುಂಡಾಡ್ಸಕ್ ಬಂದ. ನೀನ್ ನೋಡಿದ್ರೆ ನೀನು ಗುಂಡಾಡ್ಕೊಂಡ್ರಿ ಕೈಯಾಗ ಹಂಗ್ ತೋರಿಸ್ಬಿಡಪ್ಪ ಗುಂಡ. ಆ ಗುಂಡ ನೋಡಿದ್ರೆ ನನಗೆ ಹೆದರಿಕೆ ಬರ್ತೈತಿ. ನಾ ಏನಂತ ತಪ್ಪು ಮಾಡೀನಿ ಹೇಳು ರಾಜ. ಏ ಶೆಟ್ಟಿ, ನೀನು ಆ ಬಡಾಧಿಕಾರಿ ನನ್ನ ಮಕ್ಕಳಿಗೆ ಹಣವನ್ನು ಕೊಟ್ಟ ತಪ್ಪಿಗಾಗಿ ನಿನಗೆ ಶಿಕ್ಷೆ ಆಗಲೇಬೇಕು. ಇವ ಸೆಟ್ ಅಂತ ಏನಂತ ತಿಳ್ಕೊಂಡಿರಿ? ಆ ಕಿತ್ತೂರು ಚೆನ್ನಮ್ಮನ ಕೋಟಿ ಹಾಳು ಮಾಡಿದ ಮಗ ಈ ಸೆಟ್ರಿ ಇವ. ಗೌಡ್ರೆ, ದುಡ್ಡು ಒರಿಜಿನಲ್ ಅಲ್ರಿ, ಅದ ಪಕ್ಕಾ ಕೋಟ ನೋಟ. ಹೇಳ್ರಿ ನಾವ್ ಮಕ್ಕಳು ಸುದ್ದಿನಿಂದ ಆ ಧರ್ಮರಾಜನ ಮನೆ ಕೋಟ ನೋಟಿನ ವ್ಯವಹಾರ ನಡೆದೈತಿ ಅಂತ ಹೇಳಿ ನಮ್ಮ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ಸಾಹೇಬ್ ಫೋನ್ ಮಾಡಿ ಬಿಟ್ವಿ ಅಂತಂದ್ರ ಆ ಮಕ್ಕಳು ಹೆಂಗ್ ಹೋಯ್ತಾರ ಗೊತ್ತೈತೇನ್ರಿ? ವಾದ ಜೈಲ್ಗೆ ಹಾಕ್ತಾರ್ರಿ ಗೌಡ್ರೆ. ಐಡೆ ಹೆಂಗೈತ್ರಿ ಗೌಡ್ರೆ? ಶಾಬಾಷ್ ಶೆಟ್ಟಿ, ಶಾಬಾಷ್. ಮೆಚ್ಚಿದ ನಿನ್ನ ಬುದ್ಧಿವಂತಿಕೆಯನ್ನು. ಈ ಹಿಂದಿಗಲೇ ಆ ಇನ್ಸ್ಪೆಕ್ಟರ್ ವಿಜಯನಿಗೆ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಾನು ನಂಜೇಗೌಡ ಮಾತನಾಡೋದು. ಇಂದು ಆ ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ. ನೀನು ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಧರ್ಮರಾಜ, ಇನ್ನು ಮುಂದೆ ನೀನು ಜೈಲು ಕಂಬಿ ಎಣಿಸಲೇಬೇಕು. ಮಾರಿಗುಡಿ, ಒಳಗಡೆ ಹೋಗಿ ಫುಲ್ ಬಾಟಲ್ ವಿಸ್ಕಿ ತೆಗೆದುಕೊಂಡು ಬಾ. ಲೇ ತಿರ್ಸಟ್ಟಿ, ಇದೇ ಖುಷಿಯಾಗ ಪಕ್ಕದ ಮನೆ ಪದ್ಮಾಳನಿಗೆ ಫೋನ್ ಮಾಡಿ ಬರಲು ಹೇಳು, ನಮ್ಮೊಂದಿಗೆ ಹಾಡಿ ಕುಣಿಯಲು. ಹಲೋ ಪತಿ, क्या करता भैया लवड़ी? एक और ನಮ್ಮ ಗೌಡ್ರ ಮನೆಗೆ ಡ್ಯಾನ್ಸ್ ಪ್ರೋಗ್ರಾಮ್ ಒಂದು ಎಳೆ ಮಾಲ್ ಐ ಪೀಸ್ ಲೇಡಿ मैंने सोची बसंती
ಹೋಗಿ ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಬರುತ್ತೇನೆ. ಏ ಶೆಟ್ಟಿ ನೋಡ್ರಿ ಮಾರಿಗುಡಿ, ನೀವು ಈಗಿಂದೀಗಲೇ ಹೋಗಿ ಆ ಕಬ್ಬಗುಡ್ಡದ ಬಳಿ ಇರುವ ಆ ರಣವಿಕ್ರಮನ ಜಮೀನನ್ನು ವಿಡಿಯೋ ಮಾಡಿಕೊಂಡು ಬರಬೇಕು. ಮುಂದೆ ಅದೇ ಹೊಲದಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಲೇಬೇಕು. ಆಯ್ತು ನೋಡ್ರೆ, ಸಟ್ನ ಹೋಗಿ ಪಟ್ನ ಮಾಡ್ಕೊಂಡ್ ಬಂದ್ಬಿಡ್ತವ್ರೆ. ಹೇಳಿ ಲೇ ಗಜೇಂದ್ರ, ನಾನು ಕೊಟ್ಟ ಟ್ರೀಟ್ಮೆಂಟ್ಗೆ ನೀನು ಗುಣವಾಗುತ್ತೀಯ. ಖಂಡಿತ ನೀನು ಜೈಲಿನಲ್ಲಿ ಕೊಳೆಯುವ ಹೆಣವಾಗುತ್ತೀಯ ಮಗನೇ. ಬರುತ್ತೇನೆ. ಚಾಮುಂಡೇಶ್ವರಿ, ಹೀಗೇಕೆ ನನ್ನ ಬಾಳಿನಲ್ಲಿ ಬಿರುಗಾಳಿ ಬೀಸುತ್ತಿರುವೆ ಅಮ್ಮ, ಬೀಸುತ್ತಿರುವೆ. ಈಗ ನನ್ನ ಮನೆಯಲ್ಲಿ ನೋಡಿದರೆ ಬಿಡುಗಾಸಿಗೂ ಗತಿ ಇಲ್ಲದಂತಾಯಿತು ನನ್ನ ಬದುಕಿನಲ್ಲಿ.
ಇದ್ದ ನನ್ನ ಬಾಳೆಯ ತೋಟವನ್ನು ಯಾರಿಗಾದರೂ ಅಡವಿಟ್ಟು ತೊಡಗಿಸಿದುಕೊಳ್ಳಬೇಕೆಂದರೆ ಯಾರೋ ನನ್ನ ಬಾಳೆಯ ತೋಟವನ್ನೇ ಕತ್ತರಿಸಿ ಹಾಕಿದ್ದಾರೆ ಪಾಪಿಗಳು. ಅಂದ ಮೇಲೆ ನನ್ನ ಕಾವೇರಿಯನ್ನು ನಾನು ಹೇಗೆ ಉಳಿಸಿಕೊಳ್ಳಲಿ? ಅಯ್ಯೋ, ಯಾರಾದರೂ ಈ ರೈತರಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣವಾಗಲಿಲ್ಲವೇನಪ್ಪ? ಗುಣವಾಗಲಿಲ್ಲವೇ? ಇಲ್ಲ ಕಂದ, ಇಲ್ಲ. ನಿನ್ನ ತಾಯಿಗೆ ಗುಣವಾಗಬೇಕಾದರೆ 2 ಲಕ್ಷ ರೂಪಾಯಿ ಕೇಳುತ್ತಿದ್ದಾರೆ ಆಸ್ಪತ್ರೆಯಲ್ಲಿ. ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ, ನನ್ನ ತಾಯಿಯನ್ನು ಉಳಿಸಿಕೊಡು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನಪ್ಪ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಕಂದ, ಹೇಗೆ ಉಳಿಸಿಕೊಳ್ಳಲಿ ಕಂದ? ಹೇಗೆ ಬದುಕಿಸಿಕೊಳ್ಳಲಿ? ಮಗ ವಿಕ್ರಮ, ಈಗ ಬಂದೆ ಏನಪ್ಪ ಕಾಡಿನಿಂದ? ಅಪ್ಪಾಜಿ, ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಈಗ ತಾನೇ ಬಂದೆ ಅಪ್ಪ. ಅಣ್ಣ, ಇದೇನಿದು? ನಿಮ್ಮ ಕಣ್ಣಂಚಿನಲ್ಲಿ ಕಣ್ಣೀರು ಯಾಕಣ್ಣ? ನನ್ನ ಅತ್ತಿಗೆ ಇನ್ನೂ ಕೂಡ ಆಗಿಲ್ಲವೇ? ಇಲ್ಲ ತಮ್ಮ, ಇಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ಗೆ 2 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರೆ. ಇದ್ದ ನನ್ನ ಭಾರ್ಯ ತೋಟವನ್ನು ಯಾರಿಗಾದರೂ ಅಡವಿಟ್ಟು ಹಣ ಇಸಿದುಕೊಳ್ಳಬೇಕೆಂದರೆ ಆ ನನ್ನ ಬಾಳೆ ಬೆಳೆಯನ್ನೇ ಸರ್ವನಾಶ ಮಾಡಿದ್ದಾರೆ ಈ ಊರಿನ ಪಾಪಿಗಳು. ಅಪ್ಪಾಜಿ, ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದು ಈ ಬೇರೆ ಯಾರು ಅಲ್ಲ ಅಪ್ಪಾಜಿ, ಇದೇ ಊರಿನಲ್ಲಿ ಗರ್ವದಿಂದ ಮೆರೆಯುತ್ತಿದ್ದಾನಲ್ಲ ಆ ಬಂಡಗೌಡ ಅಪ್ಪಾಜಿ, ಬಂಡಗೌಡ. ಹೌದು ಅಣ್ಣ, ನಮ್ಮ ತೋಟವನ್ನು ಹಾಳು ಮಾಡಿದ ಸೇಡಿಗಾಗಿ ಇಂದು ಆ ಗೌಡನ ಮನೆಗೆ ನುಗ್ಗಿ 1 ಲಕ್ಷ ಪರಿಹಾರ ಧನ ತಂದಿದ್ದೇವೆ ಅಣ್ಣ. ಏನು? ನಮ್ಮ ಗೌಡ್ರು ಪರಿಹಾರಧನ ಕೊಟ್ಟರೆ ಒಳ್ಳೆಯದಾಯಿತು ತಮ್ಮ, ಒಳ್ಳೆಯದಾಯಿತು. ವಿಕ್ರಮ, ನೀನು ಹಣವನ್ನು ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಹೋಗೋಣ. ಸ್ವಲ್ಪ ನಿಂತ್ಕೊಳ್ಳಿ ರೀ. ಇವನ್ ಯಾರು? ಇವನು ಬೇರೆ ಯಾರು ಅಲ್ಲ ಸರೋಜ, ಇವನು ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಇವರ ತಂದೆ ತಾಯಿಗಳನ್ನು ಕೊಂದು ಹಾಕಿದರು. ಆಗ ಇವನಿನ್ನು 10 ವರ್ಷದ ಬಾಲಕನಿದ್ದ.
ಇವನನ್ನು ಕೊಂದು ಹಾಕುತ್ತಾರೆಂಬ ಭಯದಿಂದ ನಾನೇ ಇವನ ಬೆಟ್ಟದಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿದೆ. ಈಗ ಅವನು ಬೆಳೆದು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನೆ. ಇದೇನು ಯಜಮಾನರ ಕೈಯಲ್ಲಿ ಏನೋ ಸೂಟ್ಕಿಸಿದೆಯಲ್ಲ, ಏನಿದೆ ಅದರಲ್ಲಿ? ಇದರಲ್ಲಿ 1 ಲಕ್ಷ ಹಣವಿದೆ ಸರೋಜ. ಇದನ್ನು ಆಸ್ಪತ್ರೆಗೆ ತುಂಬಬೇಕಾಗಿದೆ. ಏನು, ಈ ಸೂಟ್ಕೇಸ್ನಲ್ಲಿ 1 ಲಕ್ಷ ಹಣ ಇದೆ? ನೋಡಿ, ಆ ಹಣ ನನಗೆ ಬೇಕು. ನಾನು ಒಡವೆ ಮಾಡಿಸ್ಕೋಬೇಕು. ಕೊಡಿ ಹಣನ. ಬೇಡ ಸರೋಜ, ಬೇಡ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ. ಈ ಹಣವನ್ನು ಆಸ್ಪತ್ರೆಗೆ ಅದಕ್ಕಾಗಿ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆಗಳನ್ನು ಮಾಡಿಸಿಕೊಡುತ್ತೇನೆ ಸರೋಜ, ಮಾಡಿಸಿಕೊಡುತ್ತೇನೆ. ನೋಡಿ, ಇಲ್ಲದ ಮಾತ್ರ ನನಗೆ ಬೇಕಾಗಿಲ್ಲ. ನನಗೆ ಹಣ ಬೇಕು ಅಷ್ಟೇ. ಹೌದು ಸರೋಜ, ನನ್ನ ತಮ್ಮ ಹೇಳುವ ಮಾತು ನಿಜವಿದೆ. ಮುಂದಿನ ವರ್ಷ ಹೊಲ ಪೀಕು ಬಂದು ಕೂಡಲೇ ನಾನೇ ನಿನಗೆ ಬಂಗಾರದ ಒಡವೆಗಳನ್ನು ಮಾಡಿಸಿಕೊಡುತ್ತೇನಮ್ಮ. ಸಾಕು, ನಿಲ್ಲಿಸಿ ನಿಮ್ಮ ಮಾತುಗಳನ್ನ. ನೀವೇನು ಹೇಳಿದ್ರು ಕೇಳುವಳು ನಾನಲ್ಲ. ನನಗೆ ಹಣ ಬೇಕು ಅಷ್ಟೇ. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ ಸರೋಜ, ಖಂಡಿತ. ಸರೋಜ, ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ಏನು, ನಾನು ನಾಯಿನ? ನಾನು ನಾಯಿ ಅಲ್ಲ. ನಾ ಈ ಮನೆಗೆ ಬರಬೇಕಾದ್ರೆ, ನಾನು ಕಾಲೇಜಿನಲ್ಲಿ ಓದ್ಬೇಕಾದ್ರೆ, ಈ ಮನೆಗೆ ಕಾಲಿಡಬೇಕಾದ್ರೂ ನನ್ನ ಹೆಸರಿರುವ 10 ಎಕರೆಯ ಜಮೀನನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನೀನು ಹೇಳುವ ಮಾತು ಸತ್ಯವಿದೆ ಮಾ, ಆದರೆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ನೀನು ಅರ್ಥ ಮಾತನಾಡುವ ಅನಾಥ ನೀನು. ನೋಡು, ನನಗೆ ಇಲ್ಲ ಸರಳ ಮಾತುಗಳನ್ನ ಮಾತನಾಡಬೇಡಿ. ಈ ಮನೆ ಯಜಮಾನಿ ನಾನು ಒಡವೆಗಳನ್ನು ಹಾಕಬೇಕು ಅನ್ನುವ ಆಸೆ ನನಗೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ಈತಿನೋ ಮಿತಿನೋ ಅದು ನನಗೆ ಬೇಕಾಗಿಲ್ಲ. ನೋಡಿ, ಇನ್ನು ಮುಂದೆ ನನಗಿಷ್ಟ ಬಂದ ಹಾಗೆ ನಾನು ಮಾಡ್ತೀನಿ, ನಿಮಗಿಷ್ಟ ಬಂದ ಹಾಗೆ ನೀವು ಮಾಡಿ. ಮಾಡಿ ಅಣ್ಣ, ಅವಳ ಮಾತನ್ನು ಏನು ಕೇಳ್ತೀವಿ? ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬನ್ನಿ. ವಿಕ್ರಮ, ಮೊದಲ ಹಣದ ಸುಟ್ಕೇಸ್ ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಹೋಗಿ ದುಡ್ಡು ಕಟ್ಟಿ ಬರೋಣ. ನಡೆ ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ಅಪಾರ ಅವರ ಹುಬ್ಳಿ ಕೆಲಸಗ ತೀರ್ಕೊಂಡ್ಬಿಟ್ರಿ. ಏನು, ನನ್ನ ಕಾವೇರಿ ತೀರಿಕೊಂಡರೆ? ನನ್ನನ್ನು ಬಿಟ್ಟು ಅಗಲಿ ಹೋದೆಯ ಕಾವೇರಿ? ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ? ಬದುಕುವುದಿಲ್ಲ ಕಾವೇರಿ, ಬದುಕುವುದಿಲ್ಲ.
ನಾನು ಅಮ್ಮ ಎಂದರೆ ಸಾಕು. ನನ್ನ ಕೆನ್ನಿಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದ್ದೆ ಅಮ್ಮ. ಈಗ ನೀನಿಲ್ಲದೆ ನಾನು ಹೇಗೆ ಬದುಕಲಿ ತಾಯಿ, ಹೇಗೆ ಬದುಕಲಿ? ಅಮ್ಮ, ನಿಮ್ಮನ್ನು ಇದ್ದುಕೊಂಡು ಜೀವನ ನಡೆಸಬೇಕು. ಸತ್ತು ಸ್ವರ್ಗ ಸೇರಿದೆಯಾ ಸತ್ತು ಸ್ವರ್ಗ ಸೇರಿದೆಯಾ? ಅತ್ತಿಗೆ ಎತ್ತ ಬಗೆದಂತೆ ತುತ್ತು ಮಾಡಿ ಉಳಿದುತ್ತಿದ್ದೆ ಅತ್ತಿಗೆ. ಅತ್ತಿಗೆ ಈಗ ನೀನಿಲ್ಲದೆ ನಾನು ಖಂಡಿತ ಬದುಕೋದಿಲ್ಲ ಅತ್ತಿಗೆ, ಖಂಡಿತ. ಕಾವೇರಿ, ನಾನು ಹೊಲದಲ್ಲಿ ಹುಮ್ಮನಂತೆ ದುಡಿದು ನಾನು ಬೆವರು ಸುರಿಸುವುದನ್ನು ಕಂಡು ಅಯ್ಯೋ ಶಿವನೇ, ನಿನ್ನ ಸೀರೆ ಸೆರಗಿನಿಂದ ನನ್ನ ಮುಖ ಒರೆಸುತ್ತಿದ್ದ ಕಾವೇರಿ, ಈಗ ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾನು ಹೇಗೆ ಜೀವನ ಸಾಗಿಸಲಿ ಕಾವೇರಿ? ಹೇಗೆ ಜೀವನ ಕಳೆಯಲಿ? ಅಣ್ಣ, ಹೇಗೆ ಜೀವನ ಸಾಗಿಸುವುದಣ್ಣ ಈ ಮನೆಯಲ್ಲಿ? ಸಮಾಧಾನ ಮಾಡಿಕೊಳ್ಳಿ ಅಣ್ಣ, ಸಮಾಧಾನ ಮಾಡಿಕೊಳ್ಳಿ. ಸತ್ತು ಸ್ವರ್ಗ ಸೇರಿದ ಆ ತಾಯ ಕಾವೇರಿ, ನೀನು ಸತ್ತ ಮೇಲೆ ಇದ್ದ ಒಬ್ಬ ಮಗನನ್ನು ಕಟ್ಟಿಕೊಂಡು ನಾನು ಎಲ್ಲಿಗೆ ಹೋಗಲಿ ಕಾವೇರಿ? ಹೇಗೆ ಬದುಕಲಿ? ಸಮಾಧಾನ ಮಾಡಿಕೊಳ್ಳಿ. ಸತ್ತು ಸ್ವರ್ಗ ಸೇರಿದ ಆ ತಾಯ ಯಾಕೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ನಿಮ್ಮ ಮನೆಯಲ್ಲಿ ತಪ್ಪು ಮಾಡುತ್ತಿದ್ದೀರಾ? ಕೋಟಾನೂಟಿನ ವ್ಯವಹಾರಗಳೇ ನಡೆಯುತ್ತಿದೆ. ಏನು ಹೇಳುತ್ತಿರುವಿರಿ ಸಾಹೇಬರೇ? ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರವೇ ಇಲ್ಲ ಸಾಹೇಬರೇ, ಇಲ್ಲ. ಹಾಗಾದರೆ ಸಿಟ್ಟಿದ್ದನ್ನು ಬಿಚ್ಚಿ ತೋರಿಸು. ಇದರಲ್ಲಿ ಕೋಟಾ ನೋಟು ಇಲ್ಲ ಸಾಹೇಬ್ರೆ. ನೋಡು, ಹೀಗೆ ಹೇಳ್ತೀವೋ ಬದ್ಮಾಸ್? ಇದರಲ್ಲಿ ಕೋಟಾ ನೋಟಿದೆ, ಅದಕ್ಕೆ ನೀನನ್ನು ಅರೆಸ್ಟ್ ಮಾಡಲೇಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬರೇ. ನಿಮ್ಮ ಕೈಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ದುಡ್ಡನ್ನು ಕಟ್ಟಿದ್ದು ಈ ಊರಿನ ನಂಜೇಗೌಡ. ಹೇ ನನ್ನ ಮಕ್ಕಳ, ಮಾಡಿದ್ದೆಲ್ಲ ತಪ್ಪು ಮಾಡಿ ಈಗ ನಂಜೇಗೌಡನ ಮೇಲೆ ಹಾಕಲಕ್ಕೆ ನಾಚಿಕೆ ಆಗೋದಿಲ್ಲವೇ ನಿಮಗೆ? ಯು ಆರ್ ಅಂಡರ್ ಅರೆಸ್ಟ್. ಈ ವಿಕ್ರಮರನ್ನು ಬಿಟ್ಟು ಬಿಡಿ ಸಾಹೇಬ್ರೆ, ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸಾಹೇಬ್ರೆ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್
ಸತ್ತವನು, ಅದಕ್ಕೆ ಅವನು ಅರೆಸ್ಟ್ ಆಗಲೇಬೇಕು. ನನ್ನ ತಾಯಿ ತೀರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡುವವರೆಗೂ ನನ್ನನ್ನು ಬಿಟ್ಟು ಬಿಡಿ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾಗೆ ಬಿಡಲಿಕ್ಕೆ ಬರುವುದಿಲ್ಲ, ಅರೆಸ್ಟ್ ಆಗಲೇಬೇಕು. ನಡೆಯುವ ಸ್ಟೇಷನ್ಗೆ. ಅಮ್ಮ, ನಿನ್ನ ಮನೆ ಅನ್ನ ತಿಂದು ಬೆಳೆದು ದೊಡ್ಡವನಾಗಿದ್ದೆ, ಆದರೆ ನಿನ್ನ ಮಣ್ಣಿಗೂ ಕೂಡ ಆಗಲಿಲ್ಲ ಮಾಯಿ ಪಾಠ. ಎಲ್ಲಿದೆ ಜೋಡು ಹುಲಿಗಳಂತೆ ಬದುಕಬೇಕೆಂದರೆ ನನ್ನನ್ನು ಅಗಲಿ ಜೈಲು ಸೇರಿದೆಯಾ ವಿಕ್ರಮ್? ಜೈಲು ಸೇರಿದೆಯಾ? ಅಯ್ಯೋ ಶಿವನೇ, ಇದೆಂತ ಬಿರುಗಾಳ ಬೀಸುತ್ತಿರೋ ಎಂಬ ನನ್ನ ಬಾಳಿನಲ್ಲಿ. ಅಲ್ಲಿ ನೋಡಿದರೆ ನನ್ನ ಕಾವೇರಿ, ಇಲ್ಲಿ ನೋಡಿದರೆ ವಿಕ್ರಮ ಜೈಲಿಗೆ. ಅಯ್ಯೋ ದೇವರೇ, ಜಗದೀಶ್ವರಿ, ಇದನ್ನು ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿ ತಾಯಿ, ಹೇಗೆ ಸಹಿಸಿಕೊಳ್ಳಲಿ? ಅಪ್ಪಾರ ಆಗಿದಾಗಿ ಹೋದ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡಂಬ್ರಿ. ಬಡವನ ಬಾಳು ಕಣ್ಣೀರ ಬೇಳು ಎಲ್ಲಿದೆಯೇ ಗಾಯ, ಬಡವನ ಬಾಳು ಕಣ್ಣೀರ ಬೇಳು ಎಲ್ಲಿದೆಯೇ ಗಾಯ, ರಕ್ತ ತಂಡು ಜನ ಹೀರುವ ತಂಡು ಎಲ್ಲಿದೆಯೇ ಗಾಯ, ರಕ್ತ ತಂಡು ಜನ ಹೀರುವ ರಕ್ತ ಎಲ್ಲಿದೆಯೇ ಗಾಯ, ನ್ಯಾಯ ಎಲ್ಲಿದೆ? ನಾನು ಹೊಡೆದ ಮೋಸಾದ ಬಾಣದ ಹೊಡೆತಕ್ಕೆ ನೀನು ಸಜೆ ಆಗುತ್ತಿ ಎಂದರೆ ಕೈ ತಪ್ಪಿಯ ರಣವಿಕ್ರಮ ಕೈದಿಯಾಗಿ ಬಿಟ್ಟ. ಅಂದ ಮೇಲೆ ನಾನೇ ಈ ರೈತನ ರಾಜ್ಯದಲ್ಲಿ ಮಹಾರಾಜ. ಲೇ ಗಜೇಂದ್ರ, ನಿನ್ನ ಮನೆಗೆ ಬರುವ ಬಾನೆತ್ತರಕ್ಕೆ ಹಾರಿ ಬರುವ ಬಣ್ಣ ಬಣ್ಣದ ಹಕ್ಕಿಗಳಿಗೆ ನಾ ಕಾಳಿನ ಆಸೆ ತೋರಿಸಿ ಕುಕ್ಕಿ
ತಿನ್ನುವ ಹಕ್ಕಿಗಳಿಗೆ ನನ್ನ ಪ್ರೇಮದ ಬಲೆಯನ್ನು ಬೀಸಿ ನಮ್ಮ ಪ್ರೇಮ ಪಂಜರದಲ್ಲಿ ಇಟ್ಟುಕೊಂಡು ನಾ ಇದೇ ರೈತರ ರಾಜ್ಯದಲ್ಲಿ ರೌಡಿಯಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ. ಕಳಿತಯಪ್ಪ ನನ್ನ ಗಾಡದ ಹೊರಿ ಕಳಿತ ಅವನವನ ಮಳೆ ತನಕ ಬಿದ್ದ ಹಳ್ಳದ ದಂಡ್ಯಾಗ ಹಸಿರು ಅಂತ ಬಿಟ್ಟ ಕೈಯಾಗಿಂದ ಕೊಸರ್ಕೊಂಡು ಹೋತ್ರಿ ನಾನು ಓರಿ ಅದರ ಸಲುವಾಗಿ ಚಿಕ್ಕಮಳಳ್ಳಿ ಹಿರೇಮಳಳ್ಳಿ ಡಂಬರ್ ಮತ್ತೂರು ಯಲ್ಲಾಪುರ ಹಳೆ ಮೇಲ್ಮರಿ ಅಂದಿಗನೂರು ದೇಸಳ್ಳಿ ಇಚ್ಚಂಗಿ ಬೈರಾಪುರ ಎಲ್ಲಾ ಉಳ್ಕೋದಾಗೈತ್ ನೋಡ್ರಿ ಅಂತ ನನ್ನ ಬಾಳೆವು ಎಲ್ಲಿ ಹೋಗಿರ್ಬೇಕ್ರಿ ಅಂತ ನೋಡ್ರಿ ನನ್ನ ಬಿಚ್ಚೋದಷ್ಟೇ ತಡನ ಒಳ್ಳೆ ಹುಚ್ಚಿಡ್ದಂಗೆ ಓಡ್ ಹೋಗೈತ್ರಿ ಅದು ಮೊದ್ಲೇ ನಮ್ಮ ಮಕ್ಕಳ ಕೂಡ ಬೆದರಿತ್ತು ಎಲ್ಲಿ ಹೋಗಿತ್ತು ಏನದು ಯಾರಿಗೆ ಗೊತ್ತು ನಮ್ಮ ನೋಡಿ ಏನ ಎಲ್ಲಿ ಹೋಗಿತ್ತು ಬೇರೆ ಗೊತ್ತೈತಲ್ಲ ಏ ಸೇವಂತಿ ಏನೋ ಹೋತು ಏನೋ ಕಳಿತು ಅಂತ ಕನಸ್ಗಾಡಕತ್ತಿರಲ್ಲ ಏನು ಕೇಳ್ತೈತಿ ನಾನ್ ಯಾಕೋ ಕನ್ಸ್ಕೊಳಕ್ ಹೋಗ್ಲಿ ನಮ್ದು ಆಕಳ ಮಡ್ಕ ಕಳ್ದೈತು ಅದಕ್ಕೆ ಹುಡ್ಕೊಂಡ್ ಹೊಂಟೀನಿ ನೋಡು ಹೌದು ನೀನೇನ ಬಡ್ಗಿ ಕೈಯಾಗ ಮುಟ್ಕೊಡಿ ನಾನು ಅದಕ್ಕ ಬಂದೇನೆ ಬಾರ ಹುಡುಗಿ ನಂದು ಕಮ್ತದ್ದು ಓರಿ ಕಳ್ದತಿ ಆದ್ರೆ ನಿನ್ನ ಆಕಳದ ಪುಟ ಗಿಡ ಏನಾರ ಬೆದರಿದ್ದೇನೆ ಮತ್ತೆ ಹೌದಾ ರಾಜ್ಕುಮಾರ ನನ್ನ ಆಕಳ ಕೂಡ ನಿನಗೆ ಗೊತ್ತಾತು ಅಲ್ಲ ನಿನ್ನ ಅಷ್ಟ ತಿಳಿಯಂಗಿಲ್ಲ ಅಂತ ಮಾಡಿ ಏನು ನಾನು ಹೋರಿ ಬಾಳ ಮಂಡೈತಿ ಬುಡ ಬೇಕ್ರಿದ್ದ ಆಕಳ 6 ಕಿಲೋಮೀಟರ್ ದೂರ ಇದ್ರು ಕಂಡು ಹಿಡಿದೀನಿ ನಾನು ಹೋರಿ ಅಷ್ಟು ಶೂರ ಆಯ್ತಾ ನೀನ್ ಹೋರಿ ನನ್ನ ಹೋರಿ ತಾಕತ್ತು ನೋಡ್ಬೇಕಂದ್ರೆ ಹುಡುಗಿ ಉಟ್ಕೊಂಡು ಬಾ ನೀನು ಕೆಂಪನ ಸೀರಿ ಅಂದ್ರ ಹರಿತೈತಿ ನೀನ ಗಗ್ರಿ ಉಟ್ಕೊಂಡ್ ಬಂದ್ರೆ ಕೆಂಪು ಸೀರಿ ಏನ್ ಮಾಡ್ತೈತಿ ಹೋರಿ ಏ ಹುಡುಗಿ ಎಬ್ಬಿಸ್ ಎಬ್ಬಿಸ್ ಹೋಗದ್ರ ತಟ್ಟಂತ ಹರಿತೈತಿ ನಿಂದ ಗಗ್ರಿ ಅಷ್ಟು ಮಗಲಿಗೆ ಬಂದೈತೆನ ನೀನ್ ಹೋರಿ ಹೋಗರಿಗೆ ಅಷ್ಟೇ ಯಾಕ ಹುಡುಗಿ ಸಡ್ಲ ಬಿಟ್ರ ಸರ್ಕಸ್ ಆಗ್ಬಿಡ್ತೈತಿ ನೋಡಲ್ಲ ಹೌದು ಬಿಡು. ಭಾರಿ ಆಯ್ತು ಶೆಟ್ಟಿನ ಐತಿ ನಿನ್ ಹೋರಿ ಅಕಸ್ಮಾತ್ ನನ್ ಹೋರಿ ನಿನ್ ಹೋರಿ ಜೊತೆ ನನ್ನ ಆಕಳ ಕೂಡಿದ್ರೆ ಏನ್ ಮಾಡ್ತೈತಿ ಅಂತೀನಿ ಅಲ್ಲ ಜೀವಂತಿ ಅಷ್ಟೋ ತಿಳಿಯಂಗಿಲ್ಲ ಅಂತ ಮಾಡಿ ಮೂಕ ಪ್ರಾಣಿಗಳಿಗೆ ಅಷ್ಟು ಬುದ್ಧಿ ಇರ್ಬೇಕಾದ್ರ ಮನುಷ್ಯರಾಗಿ ನಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತ ನೋಡು ಅಂದ್ರೆ ಏನ ನಿನ್ ಮಾತಿನ ಅರ್ಥ ಆಯ್ತು ಹುಡುಗಿ ವ್ಯರ್ಥ ತಿಳ್ಕೊಬೇಡ ನಿನ್ನ ಆಕಳದ ಬುಡ ಬೆದ್ರೈತಿ ಅಂದ್ರ ನಾನು ಹೋರಿ ನಿನ್ನ ಆಕಳ ಬೆನ್ ಹತ್ತಿದಂಗ ಅಂದ್ರೆ ನಿನ್ ಹೋರಿ ನನ್ನ ಆಕಳ ಬೆನ್ ಹತ್ತಿದ್ರೆ ನನ್ನ ಆಕಳ ಗತಿ ಹೆಂಗ ಏನಾಗತೈತಿ ಹುಡುಗಿ ಏನಾಗ್ತಿತ್ತು ಸಮಾಧಾನ ಆಗತಿ ಆಮೇಲೆ ಪ್ರೆಗ್ನೆಂಟ್ ಆಗ್ತತಿ ಅಲ್ಲ ಸೇವಂತಿ ನನ್ ಹೋರಿ ನಿನ್ನ ಆಕಳ ಲವ್ ಮಾಡ್ಯಾವಂದ್ರ ನೀನ್ಯಾಕೆ ಚಿಂತೆ ಮಾಡ್ತೀವ ಹುಡುಗಿ ಓಯ್ ನೀನು ನನ್ನ
ಲವ್ ಮಾಡಿದ್ರೆ ಹೆಂಗಿರ್ತೈತಿ ಏ ಮಗ ನೀನ್ ಯಾರ್ ಲವ್ ಮಾಡ್ತಾರ ಹುಡ್ದಾರ ಐತಲ್ ನೀನ್ ಹುಡ್ದಾರ ಬಾರೋ ಹುಡ್ಕೊಂಡ್ ಹುಡುಕಬೇಡ ಹುಡುಗಿ ನಾನು ಓರಿ ನಾ ಕರೆದ್ರೆ ಬರ್ತೈತಿ ನಿನ್ನ ಆಕಳ ನೀ ಕರ್ಕ ಬರಲ್ಲ ರಾಣಿ ಬಾ 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 ರಾಜ ಬಾ 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 ಅಂಬಾ ಅಂಬಾ ಅಲ್ಲ ನನ್ನ ಓರಿ ನಾ ಕರೆದ್ರೆ ಈ ಮಗ ಬೆಕ್ಕನ ಬೊಂಗ ಹೋದ್ರದಂಗ ಒದ್ಕೊಂತ ಬಂದ್ರ ನೋಡ್ರಿ ಏ ದೋಸ್ತ ನಾ ದಾರಿ ಹಿಡಿದು ಬರಾಕತ್ತಿದ್ನೆ ನೀನು ಕೂಗಿ ಕರೆದಂಗಾತ ಹೌದು ಆ ಹುರುಪನ್ಯಾಗ ಹಾ ನಿನ್ನ ಹೋರಿಗತೇನ ಹಾ. ಒದರ್ಕೊತ ಬಂದ್ ನೋಡ ಮತ್ತೆ ಸೇವಂತಿ ಅವ್ರ ಕೈಯಾಗ ಬಡಗಿ ಹಿಡ್ಕೊಂಡ ಈ ಹುಡುಗನ್ ಜೋಡಿ ಮಾತಾಡ್ಕೊಂತ ನಿಂತೀರಿ ಮಾತಾಡುವಂಗಾಗೈತ ಸಂಜು ನಂದು ಆಕಳ ಕಳ್ದೈತಿ ಅವಂದು ಹೋರಿ ಕಳ್ದೈತಿ ಮರೆಯ ಆಕಿದು ಆಕಳ ಕಳ್ದೈತಿ ನಂದು ಹೋರಿ ಕಳ್ದೈತಿ ಆ, ನಿಂದು ಆಕಳ ಕಳಿತು ವೆಂಕಟರಮಣ ಗೋವಿಂದ ರಾಮ ರಾಮ ಗೋವಿಂದ ಈಗ ಸುದ್ದಿ ಆತ್ ನೋಡ್ರಿ ಇಷ್ಟ ದಿನ ಹುಡುಗ ಹುಡುಗಿ ಕಳ್ಕೊಂಡ್ ಸುದ್ದಿ ಕೇಳಿದ್ದ ನಾವು ಇನ್ನು ಮೇಲೆ ಹೋರಿ ಆಕಳ ಕಳ್ದವಂದ್ರ ಇನ್ನು ಮೇಲೆ ನೀವಿಬ್ರು ಕಳ್ಕೊಳ್ಳೋದಂತ್ರ ಗ್ಯಾರಂಟಿ ಅಲ್ಲ ಶಿವಂತಿ ನಿಂದ ಆಕಳದ್ದು ಬುಡ ಏನಾರ ಬೆದರೈತೇನ ಮತ್ತ ನನ್ನ ಆಕಳ ಕೂಡ ಬೆದರಿತ್ತು ಅಂದಂಗ ಈ ಮಂಜಾನ ಹೋರಿ ಈಕೆ ಆಕಳ ಬೆನ್ನ ಹತ್ತೈತಿ ಅಂದ್ರ ಇನ್ನು ಮೇಲೆ ಈಕಿ ದೋಸ್ತಿ ಬಿಟ್ಟು ಬಿಡು ಬಾ ದೋಸ್ತ ನೀನ್ನ ನಾನೇ ಕೊಡ್ಬೇಕು ಬಾ ದೋಸ್ತ ಈಗ ಹೇಳ್ತಾನ ಯಾಕಂದ್ರೆ ಏನ್ ಹೇಳಿ ಓ ಮಂಜು ನಿನ್ನ ಹೋರಿ ಈಕೆ ಆಕಳ ಲವ್ ಮಾಡಕತ್ತೆ ಒಂದ ಮೇಲೆ ಇನ್ನ ಸೇವಂತಿನ ನಾ ಲವ್ ಮಾಡ್ತೀನಿ ನನ್ನ ಹೆಸರು ಮಾಡ್ತೀಯಲ್ಲ ಬಂದ ಸ್ವಲ್ಪ ಮೊದಲು ಹೋಗಿ ಸ್ವಲ್ಪ ಹುಡುಕೊಂಡ್ ಬರೋಣ ಬಾರೋ ನನ್ನ ಆಕಳ ಏ ಸೇವಂತಿ ಈ ಮಗ ಇವಾಗ ಹುಡುಕಿ ಕೊಡ್ತಾನ ಬಾ ಅಲ್ಲೇ ನಮ್ಮ ರೇಷ್ಮೆ ಹೊಲ ಬರೋಬ್ಬರಿ ಬೆಳಿ ಐತಿ ಅಲ್ಲೇ ಹೋಗಿರ್ಬೇಕು ಹೆಂಗ ತಗದ ನೋಡ್ರಿ ಮಗ ರೇಷ್ಮೆ ಹೊಲ್ದಾಗ ಕಳ್ದವ ಅಂತ ಹೇಳಿ ಈಗಿನ ಕೈ ಆಡ್ಸುವಂಗ ಕಾಣ್ತಾನ್ರಿ ನನ್ನ ಮಗ ಏ ಸೇವಂತಿ ಬಾ ನಿನ್ನ ಆಕಳ ಎಲ್ಲೈತಿ ಅಂತಿದೆ ಬಾ ನನ್ನ ಜೋಡ ಹುಡುಕಿ ಕೊಡ್ತೇನೆ ದೌಡ ಹೌದು ಹೌದು ನನ್ನ ಆಕಳ ಹುಡುಕೊಡು ಹುಡುಗ ಏ ಸಂಜು ನಾನು ಹೋರಿ ಎಲ್ಲೈತಿಪ್ಪ ಒಂದ್ ಸ್ವಲ್ಪ ಹುಡುಕಿ ಕೊಡು ಮರ್ರಯ್ಯ ಏ ಮಂಜು ನಿನ್ನ ಹೋರಿ ಈಕಿ ಆಕಳ ನಮ್ಮ ನಂಜೇಗೌಡರ ಕಬ್ಬಿನ ಪಡೆದಾಗ ಲವ್ ಮಾಡಕತ್ತಿದ್ವು ಅವನ್ ಯಾರನ್ನು ಹೊಡ್ಕೊಂಡು ಹೋಗಿ ಅವ್ರ ಗೌಡ್ರ ಕೊಂಡವಾಳಕ ಹಾಕಿ ಬಂದೆ ನೋಡ ಅಲ್ಲೇ ಸಂಜು ನಿನಗ ಸಾಕಾಗುವಂಗ ಸೀರೆ ಕುಡಿಸ್ತೇನಪ್ಪ ಮರ್ರಯ್ಯ ಅವ್ನು ಬಿಡಿಸಿ ಕೊಟ್ಟು ಬಿಡು ಹೌದಾ ಹೌದಾ ಸಂಜು ಕಾಕ ಕಾಕ ಸ್ವಲ್ಪ ನಮ್ ಆಕಳ ಎಲ್ಲ ಕರ್ಕೊಂಡ್ ಬಾರೋ ದೇವ್ರ ಕೈ ಮುಗಿತೀನಿ ಏ ಬೇವರ್ಸಿ ಮೊದಲು ನನಗ ಮಾಮ ಅಂದ ಈಗ ಕಾಕ ಅಂದ ನಿನ್ನ ಅವನ ಹೋರಿ ನಿನ್ನ ಆಕಳ ಬಿಡ್ತೀನಿ ಅಂತ ಹೇಳಿದೇನ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತಿ ಮಾಮ ಅಂತ ಮನುಷ್ಯನಿಂದ ಕೈ ಹಿಡಿದು ಕೇಳಿದ್ರ ನಿನ್ನ ಆಕಳ ಅವನ ಹೋರಿ ಎರಡನ್ನೂ ರಿಲೀಸ್ ಮಾಡ್ತಾನೆ ಇಲ್ಲ ಮಾಡಂಗಿಲ್ಲ ನೋಡ ಆತು ಸಂಜು ಮಾಮ ಸಂಜು ಮಾಮ ಈಗಾರು ಹೇಳಿನಲ್ಲೋ ಸಂಜು ಮಾಮ ಈಗ ಬಾರ ಹುಡುಕೊಂಡ್ ಬಾರ ಅಯ್ಯಯ್ಯೋ ಸದ್ದಾತ್ ನೋಡ್ರಿ ನಾ ಚಣ್ಣ ಮಾಮನ ಹೊರ್ತಕ್ಕ ಹಂಗಾದ್ರ 10 ಬಾರಿ ನನ್ನ ಬೆನ್ನ ಹಾಡಿ ಕುಣಿ ಬಾರಿ ನನ್ನ ಚಿನ್ನ ನಾನು ಅದಿನ ರೆಡಿ ನೀನ್ ಹಾಡ್ಕೊಂಡಿಯೋ ಹೋಗ್ರಿ मसाले हाय हाय
ಹಾಯ್ ಹೊಟ್ಟನಿ ಬಾರ ಬೆನಸಿನ ಬಾರ ಉಜ್ವಲ ಇರತೈತಿ ಮುತ್ತುರತ ಹೊಡಿನಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ಹೊಡಿನಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ಕಿಸಿ ಮಾಡಿದಲ್ಲ ಸೋದಲಾಗಿ ಪ್ಯಾಸನ್ನಲೇರಿ ಗಂಟಗಳ ಕಿಸಿ ಮಾಡಿದಲ್ಲ ನೋಡು ಹೊಡಿಲಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ಹೊಡಿಲಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ಮಸಾಲೆ ಹಾಯ್ 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 ಸಕನಿಸಾರ ಮೆಣಸಿನ ಕಾಯಿ ಮಸಾಲೆ ಹಾಯ್ 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 ಸಕನಿಸಾರ ಮೆಣಸಿನ ಕಾಯಿ ಉಜ್ವಲ ಇರತೈತಿ ಮುತ್ತುರತ ಹೊಡಿಲಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ಹುಡುಗಿ ಒಂಬತ್ತ ಹುಡುಗಿ ಕಲಿಸಿ ಒಂಬತ್ತ ನನ್ನ ಬಂಗಾರ ಸಿಕ್ಕಾರಿ ನಿನಗೆ ಮಾತು ಕೊಟ್ಟಂತೆ ಮಾತು ಕೊಟ್ಟಂತೆ ನನ್ನ ಬಂಗಾರ ಸಿಕ್ಕಾರಿ ನಿನಗೆ ಮಾತು ಕೊಟ್ಟಂತೆ ಮಾತು ಕೊಟ್ಟಂತೆ ಏನು ಕಟ್ಟಿ ಬಿದ್ದವ್ರಿ ಅಂತ ನನಗ ನಾ ಯಾವ ದಾರಿಗೆ ನನಗ ಬರ್ಲಿ ಆಗ ಹಿಂದೋ ಬರ್ತಾವಳ ಎಣ್ಣಾಗಿ ಬಿಡಿದೆ ಎಣ್ಣಾಯಿ ಅಂತಾನೆ ಅಲ್ರಿ ಮಣ್ಣು ಇತ್ತಿತ್ತಾಗ ಎರಡು ದೊಡ್ಡ ಜಾತ್ರೆಗೆ ಅವ್ರಿಪ್ಪ ಆ ಜಾತ್ರೆಗಿನ ಕಾಳಗಿ ರಾಕಿ ಏನು ಬರಗಾತಿ ನಿಮ್ ಸಂಜಾಗಿ ಬಂದವ್ರಿ ಅಯ್ಯಪ್ಪ
ನೀವ್ರ ಹೆಂಗ್ ಸುಮ್ಮನೆ ಕುಂತಿರೋ ಪುಣ್ಯಾತ್ಮರ ಸರಿ ಆಹಾ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲೋ ಮಾವ. ಜಾಗ ನೋಡಿ ಚಟ್ಟು ಹೊಡೆದು ಜಾಗ ನೋಡಿ ಚಟ್ಟು ಹೊಡೆದು ಮೇಲೆ ಬಿದ್ದು ಮಾವ ಏ ಮಾವ. ಆಹಾ ನೋಡ್ರಿ ಕೆಳಗಿರಾಕಿ ಕೆರೆ ಬೈಲಾಗ ಹಾಕಿ ಹೌದಂದ್ರೆ ಇಲ್ಲಿ ವಾಲ್ ಬಿಡ್ರಿ ಇವ ಗ್ಯಾರಂಟಿ ಅವ ಜಾತ್ರೆ ಗಿರಾಕೆ ಬಂದವ್ರಿ ಅಪ್ಪ ಇಲ್ಲಿ. ಆಹಾ ತೋರಿಸವಾಗಿಂದ ಯಪ್ಪ ನಿನ್ ಮಗಳು ಸೇವಂತಿ. ಸೇವಾ ನನ್ನ ಮರ್ಯಾದಿನ ತೆಗೆದಲ್ಲೋ ಯವ್ವ ಈ ಮೇಲ್ ಮರ್ಯಾದೆ ಸಂದುಳಿ ಚೆಲುವೆ ಅಂತ ಮಗಳು ಹಾಡದೆ ನನಗೆ ಎಂತ ಕಷ್ಟ ಬರಬಾರ್ದು ಬಂತು ನೋಡ್ರಿ ದೈವ. ಈ ಮಂಗ್ಯಾನ ನಮ್ಮ ಮಕ್ಕಳು ಎಲ್ಲಿ ಬಂದ್ರು ಅಲ್ಲಿ ಬೇವ ನಾನ್ ನಿನಗೇನ್ ಹೇಳಿದ್ದೆ ಏನ್ ಹೇಳಿದ್ವಿ ನಾನು ನಿನಗ ಆದ್ರೆ ಗೊತ್ತೈತೆ ನಿನಗ ಅಲ್ಲವಾ ನಮ್ದು ದೊಡ್ಡ ಕಟ್ಟಿ ಐತೆ ಆ ಕಟ್ಟಿ ಮ್ಯಾಗ ಕೂತ್ಕೊಂಡೆ ನಿನ್ನ ಬಿಳೆ ಹಾಕಳಕ ತಟಕ ಮೇವ್ ಹಾಕ ನಿಮ್ಮ ಅವನ ಅಂದ್ರ ಈ ತಿರ್ಬೋಕಿನ ನಮ್ಮ ಮಕ್ಕಳ ಕೂತಾಗ ಏನು ನಡೆಸಿವ ಅಯ್ಯವ್ವ ನಿನ್ನ ಪ್ರಭಾರನ. ನಾನೇನ್ ಮಾಡಿಲ್ಲ ಕಾರ್ಬಾರ. ನಮ್ದು ಆಕಳ ಮನಕ ಕಳೆದೋಯ್ತ ದೂರ ಅದಕ್ಕೆ ಕೊಡು ಅಂತ ನಿಂತಿದ್ದ ಇವ್ರ ಹತ್ರ. ನನ್ನ ಆಕಳನ್ನ ಕಳೆದು ಅಯ್ಯವ್ವ ನನಗೇನು ಕಟ್ಟು ಬಂದ್ರು ತಂದೆ. ಅಯ್ಯೋ ಯವ್ವ ನಾ ಬದುಕು ಮಾಡಿದ್ರಿ ಅಲ್ಲಿ ಬೇವ ಮೊನ್ನೆ ಅವೇರಿ ಜಾತ್ರೆ ಯವ್ವ ಮೊನ್ನೆ ಅವೇರಿ ಜಾತ್ರೆ 25,000 ರೂಪಾಯಿ ಕೊಟ್ಟು ಚೌರು ಬೈಸಲ್ಲಿ ಕರ್ಕೊಂಡು ಹೋಗಿದ್ದ ಅವ ಮಗ ನಂದ್ರಾಗ 5,000 ರೂಪಾಯಿ ಕಳೆದು ಹೋಗೋದು ಎಂತ ಆಕಳ ಕೊಡ್ಸಿದ್ರಿ ಬಸವ. ಆಹಾ ನನಗೆ ಬಿಳಿ ಆಕಳ ಏನು ತುಪ್ಪ ಬೇವು ಅದ್ರದ ತಿಕ್ಕಿ ಏನು ಬೆಳಗ ಮಾಡಿದ್ರಿ ದೈವ ಅಲ್ವೇ ಸಿಂಹ ತಗದೆ ನಿನಗೆ ಹಬ್ಬ ಮಾಡ್ತಿರಿಸಿದ್ನಲ್ಲೋ ಯವ್ವ ನಿನಗೆ ಜಾಡಿಗೆ ಮಾಡ್ತಿರಿಸಿದ್ನಲ್ಲೋ ಯವ್ವ ಅದನ್ನ ಮುಂದೆ ನಿನ್ ಕೈಯಾಡಿಸ್ಬಿಟ್ಟೆ ಅಂತಂದ್ರೆ ಹಿಂದೂ ಕೈಯಾಡಿತ ಏನು ಚಂದ ಸಗಣಿ ಹಾಕದ್ರಿ ಅಂತೇನೆ ಅದು ಹುಚ್ಚು ಏನ್ ಚಂದ ಹೋಗಿದ್ರಿ ನಮ್ಮವ್ವ ನನ್ನ ಹೊಸ ಆಕಳ ಅದು ಹುಚ್ಚು ನೋಡ್ಬಿಟ್ರೆ ನನಗೆ ಗಿಟ್ಟು ಬರ್ತಿದ್ರಿ ಆ ಅಪ್ಪಗ ಅಲ್ಲ ಯಪ್ಪ ನಮ್ಮ ಆಕಳ ಮನಕ ಕಳೆದೋಯ್ತು ನಿಮ್ಮ ಅದಕ್ಕೆ ಯಾಕೆ ಸತ್ತಾರ ಹೊಡ್ಕೊಳಕತ್ತೀಯ ನೀನು? ಸತ್ತರಂಗ್ ಬಿಟ್ಟು ನಾನು ಹೊಳೋದು ಬಿಟ್ಟು ಈ ನುಗ್ಬೇಕಾಗಿತ್ತ ನೀವು ಮಂಗೆ ನನ್ನ ಮಕ್ಕಳು ಜೋಡಿ ಏ ಮಾಮ ನಮ್ಮದು ಹೋರಿ ಕಳೆದಿತ್ತ ನಿಮ್ಮದು ಆಕ ಕಳೆದಿತ್ತ ಅದಕ್ಕ ಸ್ವಲ್ಪ ಇಬ್ರು ಹುಡುಗಾಡಕತ್ತಿದ್ವಿಪ್ಪ ಮಾಮ. ಏ ಮಗನ ಮಾಮ ನಾವು ಮಗನ ನಿನಗೆ ಅವ ಮಾಮ ಆಗಿದ್ದೀನಿ ಅಪ್ಪ ನಾನು ಹೊಡಿಸಿ ಮಗನಿ ಈ ಮನೆಗೆಲ್ಲ ಮತ್ ಮಾಮ ಅಂತ ಕಂಡ್ರಿ ನಿನ್ನ ಮೆಟ್ಟ ತಗೊಂಡ ಬಡಿತೇನೆ ಆ ಮಗನ
ನನ್ನ ಮಗಳು ಸುದ್ದಿ ತಗತಿ ಅಂತಂದ್ರ ಅಲ್ಲಿ ಯವ್ವ ಈ ಬಾ ಹತ್ತಿ ಇಲ್ಲಿ ಬರ್ಲಿ ಅಲ್ಲಿ ಎಲ್ಲ ದುಡ್ಡಿ ಮೈಯ ನನ್ನ ಮಕ್ಕಳು ಜೋಲು ಸುದ್ದಿಗೆ ಅಂತ ನಿನ್ನಿಂದ ಬಂದಾರಲ್ ಬೇಯವ್ವ ಈ ಲಪ್ಪಂಗ್ರ ಹಕ್ಕಿ ಕಟ್ಟಿರ್ ಲಪ್ಪಂಗ್ರ ನಮ್ಮೂರಾಗ ಲಪ್ಪಂಗ್ರ ಬೇಯವ್ವ ಇವ್ರು ಅದಕ್ಕವ್ವ ಅನ್ನೋದು ಇವ್ವ ಮತ್ತೆ ನೀವು ಬರ್ದ ನೀವು ಹತ್ರ ನನಗೆ ಕಟ್ಟ ಕಟ್ಟೇವ ನೀವು ಬರ ಏ ಲಪ್ಪಂದ್ರ ತಗೊಳ್ಳಿ ನಿಮ್ಮನ್ನ ಮತ್ತೆ 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 ನಮ್ಮ ಮಕ್ಕಳು ಮನ್ಕ ಐತಲ್ಲ ಯಪ್ಪ ಈ ವಾರ ಕರ್ಕೊಂಡು ಗೌಡ್ರು ಕೊಡ್ವಾಡಕ್ ಹಾಕ್ಯಾರಂತ ಇವನ ಏ ಲಪ್ಪಂಗ ನಮ್ಮ ಮಕ್ಕಳ ಗೌಡ್ ಕೊಡಲಿ ಅವನು ಗೌಡಿಗೆ ಇತ್ತಿದ್ದ ಹೆಂಗಸರು ತಗೊಂಡಿದ್ದೆ ಅವ ಗೌಡ್ಗ ಅವನೇ ಹಗುರು ಪುರುಷ ಮಗ ಅಲ್ಲ ಅವನು ಏನೇ ಆ ಮಗನ ಕೊಡಕ್ಕೆ ಹಾಕಿದ್ವಿ ಅಯ್ಯಪ್ಪ ಹೋಗಿ ಆತ್ ಬೇ ನಾನು ಗೌಡನ ಬಳಗೆ ಹೊಂಟದನೆ ಅವ್ವ ಕಿಲಿಕೈ ನನ್ ಕಡಿಗೈತೆ ಆಕಳ ನಾನು ಬಿಡಿಸ್ಕೊಂಡ್ ಬರ್ತೀನಿ ಈಗ ಹೋಗ್ಬಿಡ ಬಾರೋ ಮನೆಗೆ ಮತ್ತೆ ನಾನು ಹೋಗ್ತೀನಿ ಶಿವಂತಿ ಹಂಗ ಹೋದ್ರ ಈ ಕುಂದು ಮಂದಿರ ಏನಂದಾರ ನಮಗರ ಏನಾಗಬಾರ್ದು ಹೋಗಿಲ್ಲ ಒಂದು ಚಲೋದ ಇನ್ನೇನು ಹೋಗಿತ್ತಿಲ್ಲ ಏ ಮಗನ ಅವ್ರೇನಂತಾರ ಹುಡುಗವ್ರು ಕುಕ್ಕರ್ಸ್ಬೇಕು ಅಂತಾರ ಮಗನ ಮಣಕ ಬಾಳೈತಿ ಅಳಕ ಕರುಕಳ ಬಾಳಂತ ಹೊಲಕ ಬುದ್ಧಿ ಕಟ್ಟಿಲ್ಲ ಗಿಡಕ ನನಗ ಕಡಕ ಅಂತಳ ಪಡಕ ಗಡಬೈತಿ ಕಣಕ ಕಣಕಾಡೋ ಕಾಳ ಮಣಕ ಬಾಳೈತಿ ಎಳಕ ಕರಿತಾಳ ಬಾ ಅಂತ ಹೊಲಕ ಬುದ್ಧಿ ಕಣ್ಣಿಲ್ಲ ಇದಕ್ಕ ನನಗ ಕೊಡಕ ಅಂತಳ ಪದಕ Thank you.
ಯವ್ವ ಈಗರ ಸಮಾಧಾನ ಆತ ನಿನಗೆ ಈಗ ಹೋಗೋಣ ನಾವಿನ್ನ ಈಗಿನ ಜಾಗಕ್ಕೆ ಇನ್ನು ಎಲ್ಲಿ ಸಮಾಧಾನ? ಬೆಳಗಾವಿ ಮಠ ಸಮಾಧಾನ ಇಲ್ಲ ಯಾವ? ಮಂಜು ಲೇ ಸಂಘ ಆ ಗೌಡ್ರ ಮನ್ಯಾಗ ನನ್ನ ಹೊರ್ರಿ ಬಿಡಿಸಿ ಕೊಡುವಂತಿ ಬಾರ್ ಪಾಮಗನ ಹೋಗೋಣ. ನಡಿಪ ದೋಸ್ತ ಬಾ ಬಿಟ್ಟು ಬಾ ಕಳಿಸ್ತೇನೆ. ಎಷ್ಟು ಸುಂದರವಾಗಿದೆ ಪ್ರಕೃತಿಯ ಈ ವಾತಾವರಣ, ಇಲ್ಲಿ ಬೀಸುತ್ತಿರುವ ಈ ತಂಗಾಳಿ, ಹರಿಯುತ್ತಿರುವ ಆ ನದಿ, ಇಲ್ಲಿರುವ ಈ ಸುಂದರವಾದ ಹೂವುಗಳು, ಹೂವುಗಳ ಸುವಾಸನೆ, ಇಲ್ಲಿ ಹುಟ್ಟಿರುವ ಈ ಮಾನವ ಜನ್ಮ ಸಾರ್ಥಕ. ಗಗನವೇ ಬಾಗಿ ಮುಗಿಲನು ಕೇಳಿದ ಈ ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸಿ ಬರುವ ರಂಬೆ ಯಾವ ಮನೆಯ ಗೊಂಬೆ? ಈ ಸುರ ಸುಂದರಾಂಗಿಯ ಸವಿಸುಖ ಪಡೆಯಲೇಬೇಕು. ಯಾರು ನೀನು? ಓಹೋ, ನೀನಾ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್? ಎಸ್ ಯು ಆರ್ ರೈಟ್. ನಾನೇ ನಿಮ್ಮ ಫ್ಯಾಕ್ಟರಿಯ ಮ್ಯಾನೇಜರ. ಏಕೆ ಭಯಾನ? ಭಯ ನನಗೆ? ಜೋಕ್. ಸರಿ, ನೀನು ಈ ಕಾಡಿಗೆ ಏಕೆ ಕಾಲಿಟ್ಟೆಯೋ? ಕತ್ತೆ ಸುವರ್ಣ, ಕಾಮದ ಹಸಿವಿನಲ್ಲಿ ಕಲವರಿಸುವ ಈ ರೌಡಿ ರಾಜನಿಗೆ ನಿನ್ನ ಪ್ರೇಮ ಲೋಕ ತೋರಿಸಬಹುದೆಂದು ಈ ಕಾಡಿಗೆ ಕಾಲಿಟ್ಟೆ. ಯೋ ರಾಸ್ಕಲ್, ನಿನ್ನಂತಹ ನಾಯಿಗೆ ಪ್ರೇಮ ಲೋಕವನ್ನ ತೋರಿಸಲು ನನ್ನನ್ನೇನು ಮಾನಗೆಟ್ಟ ಸೋಳೆ ಎಂದುಕೊಂಡೆಯಾ? ನಾನ್ ಯಾರು? ಇಡೀ ಊರಿಗೆ ಆಗರ್ಭ ಶ್ರೀಮಂತ ನಂಜೆ ಗೌಡನ ಏಕೈಕ ತಂಗಿ. ಸ್ವಲ್ಪ ತಿಳಿದುಕೊಂಡು ಮಾತನಾಡು. ತಿಳಿದುಕೊಂಡು ಮಾತನಾಡುವುದು ಏನಿದೆ ಸುವರ್ಣ? ಹರೇ ಎಂಬ ನಿನ್ನ ಹಾಲಿನ ನರೆ ಮುಚ್ಚಿ ಬೀಳುತ್ತದೆ. ಅದಕ್ಕಾಗಿ ನೆಕ್ಕಿ ನೋಡಬೇಕೆಂಬುದೇ ನನ್ನ ಹಠ. ಆಟಕ್ಕೆ ಬಿದ್ದು ಘಟವನ್ನ ಕಳೆದುಕೊಂಡು ಬೇಡವೋ ಮೂರ್ಖ? ಆ ಒಂದು ಯೋಗ್ಯತೆ ಕೇವಲ ತಾಳಿ ಕಟ್ಟುವ ನನ್ನ ಗಂಡನಿಗೆ ಮಾತ್ರ. ಉಕ್ಕಿ ಹರಿಯುವ ಈ ನನ್ನ ಯೌವನದ ಹಾಲಿನ ನೊರೆಯನ್ನ ಕಳ್ಳ ಬೆಕ್ಕಿನಂತೆ ನೆಕ್ಕಲು ಬಂದರೆ ನಿನ್ನ ನಾಲಿಗೆಯನ್ನ ಸುಟ್ಟುಕೊಳ್ಳುತ್ತೀಯ? ಎಚ್ಚರ! ಸತ್ಯದ ಸುವರ್ಣ, ಈ ಧರೆಯಲ್ಲಿ ನಾನೇ ಧರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕುವ ಸೂರ ಅವನೇ ಅವನು. ಎಚ್ಚರ! ನನಗೆ ಎತ್ತರ
ಸೈಲೆಂಟ್ ಆಗಿ ಸೆರಗು ಹಾಸಿದರೆ ಸರಿ, ಇಲ್ಲವಾದರೆ ನಿನ್ನ ಶೀಲಹರಣ. ನನ್ನ ಶೀಲಕ್ಕೆ ಕೈ ಹಾಕಲು ಬಂದದ್ದೇ ಆದ್ರೆ ನಿನಗೆ ನನ್ನ ಚಪ್ಪಲಿಯ ಸೇವೆ ಮಾಡಬೇಕಾಗುತ್ತದೆ. ಶೋಕೆ ಓಕೆ. ನನಗೆ ಜೋಕಿ ಹೇಳುವ ಝಂಕೆ ಮರೆ. ನೀನು ಚಪ್ಪಲು ಎತ್ತಿದರೆ ಇದೇ ನನ್ನ ಬೂಟುಗಾಲಿಂದ ನಿನ್ನನ್ನು ಒದ್ದು ಧರಧರನು ಎಳೆದುಕೊಂಡು ಹೋಗಿ ನಿನ್ನೊಂದಿಗೆ ನಾ ಭಾಗಿಯಾಗದಿದ್ದರೆ ನನ್ನ ಹೆಸರು ಇಂಟರ್ನ್ಯಾಷನಲ್ ಧನ್ ರೌಡಿ ರಾಜನೇ ಅಲ್ಲ. ರೌಡಿ ರಾಜ. ಹೆಣ್ಣಿನ ಮೇಲೆ ಆಸೆ ಪಟ್ಟವರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅದೇ ರೀತಿ ನೀನೇನಾದರೂ ಎಚ್ಚರ ತಪ್ಪಿ ನನ್ನ ಮೈಯನ್ನು ಮುಟ್ಟುವ ಪ್ರಯತ್ನ ಪಟ್ಟದೆ ಆದ್ರೆ ನಿನ್ನನ್ನು ಮಣ್ಣು ಮುಕ್ಕಿಸುವ ಶೂರ ಬಂದೇ ಬರುತ್ತಾನೆ. ಅದನ್ನು ಮಾತ್ರ ಮರೆಯಬೇಡ. ಎಚ್ಚರವಾಗಿ ಮಾತನಾಡು. ಸಖ್ಯನ ಸುವರ್ಣ, ಈ ಬರೆಯಲ್ಲಿ ನಾನೇ ಬರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕುವ ಸೂರ ಅವನವನು. ಒಂದು ವೇಳೆ ಬಂದಿದ್ದೇ ಆದರೆ ಅವನ ದುಷ್ಟವನ್ನು ಹಿಡಿದು ಅವನ ಕೆಟ್ಟ ಶರೀರವನ್ನು ಮೆಟ್ಟಿಸಿ ಆ ನಂತರ ಸುಟ್ಟು ಹಾಕುವ ನಿನ್ನ ಶೀಲಹರಣ. ಭಾರೇ ಭಾ ಬಂದಾಗ ಬಾ. ಕೈ ಬಿಟ್ಟು ಮಾತನಾಡೋ ರಾಕ್ಷಸ. ಇದೇ ರೀತಿ ಇತಿಹಾಸದ ಪುಟಗಳಲ್ಲಿ ಹೆಣ್ಣನ್ನು ಮುಟ್ಟಿದ ಆ ಭಸ್ಮಾಸರ ಸುಟ್ಟು ಬೂದಿಯಾದ. ಅದೇ ರೀತಿ ದ್ರೌಪದಿಯನ್ನು ಕೆಣಕಲು ಹೋದ ಆ ಕೀಚಕ ಅದೇ ದ್ರೌಪದಿಯ ಗಂಡ ಭೀಮನಿಂದ ಮಣ್ಣಲ್ಲಿ ಮಣ್ಣಾಗಿ ಹೋದ. ಅದರಂತೆ ನೀನೇನಾದರೂ ನನ್ನನ್ನು ಕೆಣಕಲು ಬಂದದ್ದೇ ಆದ್ರೆ ಅವರ ಗತಿ ನಿನಗೂ ಆದೀತು. ಬಲು ಎಚ್ಚರದಿಂದ ಹೆಜ್ಜೆ ಇಟ್ಟು ಮಾತನಾಡು. ನನಗೆ ಎತ್ತರ ಹೇಳುವ ಹುಚ್ಚು ರಂಡಿ. ಅವನವನು ಗೊಂಡ, ಗೋರಿಯ ಗೊಂಡ. ಈ ಗೊಂಡ ರಾಜ್ಯದಲ್ಲಿ ಗೊಂಡ ನಾನಾಗಿರುವಾಗ ಅವನ ರುಂಡ ಹಾರಿಸಿ ಬಿಟ್ಟರೆ ಹಿರಿಯ ಅಕ್ಷರ. ನಿನ್ನಂತಹ ಗೂಂಡಾಗಳೆಲ್ಲ ನನ್ನ ಗಂಡನನ್ನಾಗಿ ಮಾಡಿಕೊಳ್ಳಲು ನಾನೇನು ಗತಿಗೆಟ್ಟು ಬಿದ್ದಿಲ್ಲ. ಹೆಚ್ಚಿಗೆ ಮಾತನಾಡದೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ನೀಚ. ಹೊರಟು ಹೋಗಲು ಬಂದಿಲ್ಲ ಸುವರ್ಣ. ಈ ನಿನ್ನ ರೂಪವನ್ನು ಮೆಚ್ಚಿ ಕೆಂಪಾದ ಕೆನ್ನೆಯನ್ನು ಕಚ್ಚಿ ಈ ನಿನ್ನ ಸೀರೆಯನ್ನು ಬೆಚ್ಚಿ ನಿನ್ನ ಶಿವೀಲವನ್ನು ಕಚ್ಚಿ ಇದೇ ಕಾಡಿನಲ್ಲಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವೆ. ಭಾರೇ ಭಾ ಮುಗಿಯಿತೋ ನಿನ್ನ ಶೀಲದ ಕತೆ. ಕಾಪಾಡಿ. ಕೈ ಬಿಡು ಅವಳನ್ನು. ಒಂಟಿ ಹೆಣ್ಣಿನದೇ ಕಾಮದ ಗಂಟೆ ಬಾರಿಸಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಏಸಿ ಜನಕ್ಕೆ? ಗಜೇಂದ್ರ, ನನ್ನ ಕಾಮದ ಕಾರ್ಯಕ್ಕೆ ಕೈ ಹಾಕಿದರೆ ಚಿತ್ರ ಚಿತ್ರವಾಗಿ ಬೀಳುವುದು ನಿನ್ನ ಹೆಣ. ಹೆಣ? ಅದು ನಿನ್ನಂತೆ ಹೇಡಿಯ ಕೈಯಿಂದ ನನ್ನ ಹೆಣ. ಹೇ ರಾಜ, ಈ ಗಜೇಂದ್ರ ಗರ್ಜಿಸಿ ಸಿಡಿದೆದ್ದು ಗಂಡು ಮಾಡಲು ಎತ್ತಿದರೆ ಬೀಳುವುದು ನಿನ್ನ ಹೆಣ. ಎಚ್ಚರ, ಎಚ್ಚರ. ಅದು ನನ್ನೊಂದು ಶ್ರೀಮಂತನಿಗೆ ಎಚ್ಚರ. ಲೇಖಮಂಗಿ, ಕಂಡವರ ಹತ್ತಿರ ಕೂಲಿ ಕೆಲಸ ಮಾಡುವ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಇಡೀ ರೈತನ ರಾಜ್ಯದಲ್ಲಿ ನಾನೇ ರೌಡಿಯಾಗಿರುವ ನನಗೆ ಎಷ್ಟು ಸೊಕ್ಕಿರಬಾರದೆ? ಹೇ ರೌಡಿ, ಕೂಲಿ ಕೆಲಸ ಮಾಡೋರಿಗೆ ಕುಬೇರ ಅಂತ ಕರೀತಾರೆ.
ನಿನ್ನಂತ ಕೆಟ್ಟ ಕೆಲಸ ಮಾಡೋರಿಗೆ ಕಂತ್ರಿ ನಾಯಿ ಎಂದು ಕರೀತಾರೆ. ಇದನ್ನರಿತುಕೊಂಡು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗದ ನಾನೇನು ಹೇಳಿದರೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಚಂದ. ಹೇ ರಾಜ, ಚಂಡನೆಂದು ಹೊಗಳಿದರೆ ಇದೇ ಗಂಡು ಕೊಡಲಿಯಿಂದ ನಿನ್ನನ್ನು ಕಂಡಲ್ಲಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚಿಬಿಟ್ಟೇನು ಮಗನೇ. ಹುಷಾರ್ ಹುಷಾರ್. ನಿನ್ನ ಗಂಡು ಗಡ್ಡರಿ ಎತ್ತಿದರೆ ಶರಣನಿಂದ ಓಡಿ ಹೋಗುತ್ತೇನೆ ಎಂದು ತಿಳ್ಕೊಂಡಿರುವ ಭಂಡ ಬಡ್ಡಿಯ ಮಗನೇ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇದೇ ಮನೆಯಲ್ಲಿ ಹೂತು ಹಾಕಿಬಿಟ್ಟೆ ಮಗನೇ. ಹುಷಾರ್. ಲೇ ಮಗನೇ, ನಿನ್ನ ಹತ್ತಿರ ಪಿಸ್ತೂಲ್ ಇದ್ರೆ ತಾನೇ ಗುಂಡಾರಿಸುವುದು. ಸುಮ್ಮನೆ ಹೊರಟು ಹೋಗ್ಲೇ ರೌಡಿ. ಹೊರಟು ಹೋಗಲು ನಾನೇನು ಹೇಳಿದರೆ ರೌಡಿ. ಹೊರಟು ಹೋಗಲು ಬಂದರೆ ಗಜೇಂದ್ರ ಇವರನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ರೌಡಿ. ಹೇ ರಾಜ, ಇವಳನ್ನು ಹೊತ್ತುಕೊಂಡು ಹೋಗದೇ ಆದರೆ ಈ ಗಜೇಂದ್ರನ ಗಂಡು ಕೊಡಲಿ ನಿನ್ನ ಕೊರಳಿಗೆ ಬೆತ್ತೆಂದು ತಿಳಿದುಕೋ. ಲೇ ಭರಕುನ್ನಿ, ಬಾವಿಗೆ ಬಂದಂತೆ ಮಗಳ ಬೇಡ. ಸಮಯ ಸಾಧಿಸಿ ನಿನಗೊಂದು ಸಾವಿನ ಹಾರಿ ತೋರಿಸಲೇಬೇಕು. ದಿಸ್ ಈಸ್ ಮೈ ಚಾಲೆಂಜ್. ಬರುತ್ತೇನೆ. ನಾನ್ಯಾರು ಗೊತ್ತಲ್ಲ. ಕಣ್ಣಿಟ್ಟರೆ ರೌಡಿ ರಾಜ, ಕೈ ಇಟ್ಟರೆ ಯಮರಾಜ. ಹೋಗು ರೌಡಿ, ಹೋಗು. ನನ್ನ ಸಾವಿಗೆ ನೀನು ಸವಾಲು ಹಾಕಿದರೆ, ನಿನ್ನ ಸಾವಿನ ಸಮಾಧಿಯನ್ನು ನಾನು ಕಟ್ಟದಿದ್ದರೆ ನನ್ನ ಹೆಸರು ಗರ್ಜಿಸಿದ ಗಜೇಂದ್ರನೇ ಅಲ್ಲ. ಅಂದಾಗೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನ ಕಾಪಾಡ್ಬಿಟ್ರಿ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ಕಷ್ಟದಲ್ಲಿ ಸಿಲುಕಿಕೊಂಡು ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಮ್ಮಂತ ಗಂಡಸರ ಧರ್ಮ. ಅಂದಾಗಿ ನಿಮ್ಮ ಹೆಸರೇನಮ್ಮ? ನಾನು ಇದೇ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡ, ಅವನ ಒಬ್ಬಳೆ ತಂಗಿ ಸುವರ್ಣ. ಆಯ್ತು ಸುವರ್ಣ, ನಾನಿನ್ ಬರ್ತೀನಿ. ಹಾಯ್, ನಿಂತ್ಕೊಳ್ಳಿ. ಯಾಕಷ್ಟು ಅವಸರ? ಅಂದ್ರೆ ನಿಮ್ ಮಾತಿನ ಅರ್ಥ? ಇನ್ನು ಮುಂದೆ ನೀವೆಲ್ಲೋ ನಾನಲ್ಲಿ. ಅರ್ಥ ಆಗಿಲ್ಲ. ಅಂದ್ರೆ ಯಾಕೋ ಏನೋ ನಿಮ್ಮ ಹೈಟು, ವೇಟು, ನಿಮ್ಮ ರೂಪ, ನಿಮ್ಮ ಸಾಹಸ, ನಿಮ್ಮ ಆ ಒಂದು ಸ್ಟ್ರೆಂತ್ ನೋಡಿ ನಿಮ್ಮ ಮೇಲೆ ನನಗೆ ಆಸೆ ಆಗಿದೆ ಅಷ್ಟೇ. ಸಾಧ್ಯವಿಲ್ಲ ಸುವರ್ಣ, ಸಾಧ್ಯವಿಲ್ಲ. ರಾಮಾಯಣದಲ್ಲಿ ಶ್ರೀರಾಮನ ಮೇಲೆ ಮನಸ್ಸು ಮಾಡಿದ ಆ ಸ್ವಲ್ಪಾನಕ್ಕೆ ಗೆಲ್ಲಲಿಲ್ಲ. ಸತ್ಯ ಹರಿಶ್ಚಂದ್ರನ ಚರಿತ್ರೆಯಲ್ಲಿ ಸತ್ಯ ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ಆ ದೇವಲೋಕದ ಅಪ್ಸರೆಯರು ಗೆಲ್ಲಲಿಲ್ಲ. ಅಂದ ಮೇಲೆ ನೀನು ನನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಸುವರ್ಣ, ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನೋಡಿ, ಅಂತಹ ಸೀತಾಮಾತೆ ಶ್ರೀರಾಮಚಂದ್ರನನ್ನು ಗೆಲ್ಲಲಿಲ್ಲವೇನು? ಅಷ್ಟೇ ಅಲ್ಲ, ಅಂತಹ ಪರಮೇಶ್ವರನನ್ನು ಆ ಗಂಗಾ ಮಾತೆ ಗೆಲ್ಲಲಿಲ್ಲವೇನು? ಅದೇ ರೀತಿ ನಾನು ಕೂಡ ನಿಮ್ಮನ್ನ ಗೆಲ್ತೀನಿ. ಸುವರ್ಣ, ನಾನು ನಿನ್ನ ಮಾತಿಗೆ ಒಪ್ಪಲಾರೆ. ಮರ್ಯಾದೆಯಿಂದ ಒಪ್ಕೊಂಡ್ಯೋ? ಸರಿ, ಇಲ್ವಾದ್ರೆ ಮಗನೇ, ನಾನೇನ್ ಮಾಡ್ತೀನಿ ಗೊತ್ತಾ? ಎಷ್ಟೇ ಆಗ್ಲಿ ಈ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ನಾನು. ಇಷ್ಟೊತ್ತು ನನ್ನ ಮೇಲೆ ರೇಪ್ ಮಾಡೋಕೆ ಪ್ರಯತ್ನ ಪಟ್ಟ ಅಂತ ಈ ಊರು ಮೇಲ್ಮುರಿ ಮಧ್ಯಕ್ಕೆ ಹೋಗಿ ಹಾಕೋತೀನಿ. ಊರಿನ ಜನನ ಸೇರಿಸ್ತೀನಿ. ನಮ್ಮ ಮಾಮ ಇದ್ದಾನೆ, ಅವನನ್ನ ಸೇರಿಸಿ ನೀನು ನನ್ನ ರೇಪ್ ಮಾಡಿದೆ ಅಂತ ಪ್ರಚಾರ ಮಾಡ್ತೀನಿ. ಮರ್ಯಾದೆಯಿಂದ ಲವ್ ಮಾಡ್ತೀನಿ ಅಂತ ಹೇಳ್ತೀಯೋ? ಸರಿ, ಹೇಳ ಐ ಲವ್ ಯು ಅಂತ ಹೇಳಲ್ಲ.
ಕಾಮದ ಬಿತ್ತು ನೆತ್ತಿಗೇರಿದಂತೆ ಕಾಣುತ್ತದೆ. ಈ ಒಳಿಂದ ಪಾರಾಗಬೇಕಾದರೆ ನಾನು ಸುಳ್ಳು ನಾಟಕ ಆಡಲೇಬೇಕು. ಐ ಲವ್ ಯು ಸುವರ್ಣ, ಐ ಲವ್ ಯು. ಅಷ್ಟೇ ನನಗೆ ಬೇಕಾಗಿರೋದು. ಐ ಲವ್ ಯು ಗಜೇಂದ್ರ, ಐ ಲವ್ ಯು. ಗಂಡನ್ ಮಾಡ್ಕೊಂಡು ಮನೆಯ ಚೀಕ ಹಾಕೊಂಡು ಬಾಗಿಲು ಮುಚ್ಕೊಂಡು ಬೆಚ್ಚಗ್ ಮಕ್ಕೋಬೇಕು ಅಂತ ಅನ್ಸಕತ್ತೈತ. ಅದ್ರ ಏನ್ ಮಾಡ್ಲಿ, ನಮ್ಮ ಅಪ್ಪ ನನ್ ಮದ್ವೆ ಮಾಡುವಲ್ಲ. ಯಪ್ಪ ಮದ್ವೆ ಮಾಡು ಅಂದ್ರೆ ಹೋಗ ಎಲ್ಲಾದ್ರೂ ಹೋಗಿ ಕರ್ಕಿ ಹಾಕೊಂಡ್ ಬಾ ಅಂತ ಈ ಕುಲ್ಪಿ ಕೊಡ್ ಕಳ್ಸ್ಯಾನ ನೋಡ. ಈಗ ಯಾವ ಹೊಲಕ್ಕೆ ಮೇವಿಗೆ ಹೋಗ್ಲಿ ಅಂತೀನಿ. ಮತ್ತೇನ್ ಸೇವಂತಿ ಕೈಯಾಗ ಕುರ್ಚಿ ಹಿಡ್ಕೊಂಡ ಹುರುಪ್ನ್ಯಾಗ ಎಲ್ಲ ಹೊಂಟಂಗ್ ಕಾಣಿಸ್ತತಿ. ಇನ್ನೆಲ್ಲಿ ಗೊಂಡ್ಲ ಮಾರಾಯ, ನಮ್ಮ ಆಗ್ಲ ಅಂಬೋ ಅಬ್ಬ ಅನ್ನಕತ್ತಿತ್ತು. ಅದಕ್ಕೆ ಎದರ ಹೊಲಕ್ ಹೋಗಿ ಮೇ ಬರಕ್ ಹೋಗೋಣ ಅಂತ ವಿಚಾರ ಮಾಡ್ಕೊಂಡ್ ನಿಂತಿದ್ದೆ ನೋಡ. ಯಾರ ಹೊಲಕ್ ಯಾಕೆ ಹೋಗ್ತೀಯ ನನ್ನ ಬುಲ್ಬುಲ್? ಇಲ್ಲೇ ಬಾಜುಕ ಐತಿ ನಂದ ಕಬ್ಬಿನ ಪಡ. ನೀ ಬಂದ್ರ ನಾ ಮಾಡಿ ಕಳಿಸ್ತೇನೆ ದೌಡ. ಏ ಜೋಕುಮಾರ, ಏನ್ ಮಾಡಿ ಕಳಿಸ್ತಿ? ಅದರಿ ಮೇವ್ ಮಾಡಿ ಕಳಿಸ್ತೇನೆ. ನಿನ್ನ ಜೋಡಿ ನಾನ್ ಬರ್ಬೇಕಾ? ಹೆಂಗ್ ಮಾಡ್ತೀನಿ ನೋಡು. ಕರ್ಕೊಂಡು ಹೋಗಿ ಅಂತ ಹೇಳಿ ಲವ್ ಮಾಡಿದ್ರೆ ಹೆಂಗ? ಅಪ್ಪ ನಾನ್ ನಿನ್ ಜೋಡಿ ಬರೋಲ್ಲ, ನೀನ್ ಒಬ್ಬನೇ ಹೋಗ. ನೀನ್ ಒಬ್ಬನೇ ಹೋಗ. ನನ್ನೊಬ್ಬರ ಕಬ್ಬಿನ ಹೊಲಕ್ ಪಡಕ್ ಕಳಿಸಿ ನೀ ರೋಡ್ ಮೇಲೆ ನಿಂತ ಹಬ್ಬ ಮಾಡೋವಂಗ್ ಕಾಣ್ತಿದಿ. ಅದಕ್ಕೆ ನಾನು ಇನ್ನು ಕರ್ಕೊಂಡ ಹೋಗವ. ನಾನ್ ಬರೋದಿಲ್ಲ ಅಲ್ಲಿ. ನಾನ್ ಎದಕ್ಕೆ ಬರ್ಲಿ? ಮತ್ತ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲೆಲ್ಲೂ ಕೈ ಇಲ್ಲ, ನಾನ್ ಬರೋದಿಲ್ಲ. ನಾನು ಕಬ್ಬಿನ ದಂಡಿನ ಮೇಲೆ ನಿಂತಿರ್ತೀನಿ. ತಂಡಿ ಬೇರೆ ಹಾಕೊಂಡೈತಿ. ಕಬ್ಬಿನ ದಂಡ್ಯಾಗ ನಿಂತ್ರ ತಂಡಿ ಹೋಗೋದಲ್ಲ ನನ್ನ ತೊಂಡಿ ಹಣ್ಣಿನಂತಾಕಿನ. ಹೆಂಗ ಕಬ್ಬಿನ ಪಡದಾಗ ಬರ್ತೀವಿ ಹಂಗಂಗ ಕಾವಕತೆ ಹುಡುಗಿ. ನೀನ್ ಹೊಲದ ಬಗ್ಗೆ ಭಾರಿ ಭಾರಿ ಮಾತಾಡಕತ್ತಿ. ಎಲ್ಲೈತಾ ನಿನ್ ಹೊಲ? ಇಲ್ಲೇ ಬಾಜು ಕಾಯ್ತಿ ನನ್ನ ಕಬ್ಬಿನ ಹೊಲ ಬೆಳೆದ ನಿಂತೈತಿ. ಕಬ್ಬಿನ ನೆಲ ಮಿರಿ ಮಿಂಚತೈತಿ. ಕಬ್ಬಿಂದ ಗಳ ಏನ್ ದಪ್ಪ ಕೈತಿ, ಏನ್ ಉದ್ದ ಕೈತಿ ನಿನ್ನ ಕಬ್ಬಿನ ಗಳ. ದೂರ ನಿಂತ ನೋಡಿದ್ರೆ ಗೊತ್ತಾಗದಲ್ಲ ಹುಡುಗಿ. ಒಮ್ಮೆ ಕೈಯಾಗ ಹಿಡಿದು ನೋಡ. ಯಾಕಲೆ ಜೋಕುಮಾರ, ಏನ್ ಕೈಯಾಗ ಹಿಡಿದು ನೋಡು ಅಂದಿ? ಅದರಿ ಕಬ್ಬಿಂದ ಗಳ. ಹೌದೇನ? ಹಂಗಾರ ನನ್ನ ಕರ್ಕೊಂಡು ಹೋಗ್ತೇನ ನಿನ್ ಹೊಲಕ್ಕ? ಕರ್ಕೊಂಡು ಹೋಗ್ತೀನಿ ಬಾರ ನನ್ನ ಕಬ್ಬಿನ ಪಡಕ. ಕರ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲೆಲ್ಲ ಕೈ ಹಾಕಿದ್ರ ನಡಕ. ಏ ಅಂತ ಚಿಲ್ಲರ್ ಹುಡುಗ ನಾನಲ್ಲ ಬಾರ ನನ್ನ ಬಾಜುಕ. ನಾನ್ ನಿನ್ ಬಾಜುಕ್ ಬರ್ಬೇಕಂದ್ರೆ ನನ್ ಬಾಯಾಗ ನಿನ್ನ ಕಬ್ಬು ಕೊಡ್ಬೇಕು ನೋಡ. ನಾನ್ ತಿನ್ನಿಸಿದ್ರ ಕಬ್ಬ ಆಗ್ತಿ ಹುಡುಗಿ ನೀ ಮಬ್ಬ. ನೀ ಕಬ್ನಾಗ ಅಷ್ಟೊಂದು ರಸ ಐತೇನ? ಒಮ್ಮೆ ಹಾಕೊಂಡ್ರ ನೋಡ ಹುಡುಗಿ ಎಷ್ಟ ಐತಿ ಅಂತ ಗೊತ್ತಾಕತಿ ರಸ. ಸರಿ, ಏನ್ ಹಾಕೊಂಡ್ ನೋಡ್ಬೇಕ? ಹೆಂಗ್ ಹಾಕ್ತಿ, ಏನ್ ಹಾಕ್ತಿ? ಬಾಯಾಗ ರೀ ಮೇಡಮ, ಬಾಯಾಗ ಒಮ್ಮೆ ಹಾಕೊಂಡು ನೋಡ್ರಲ್ಲ. ತುಂಬಿ ತೆಳಗ ತಟ ಅಂತ ಸೋರ್ದಲ್ಲಿ ಅಷ್ಟೊಂದು ರಸ ಐತಿ ಅನ್ನಂಗ ಆತಿ ಕಬ್ನಾಗ. ಇನ್ನ ಏನು ಕೇಳ್ತೀಯ ಹುಡುಗಿ? ಫುಲ್ ಪವರ್ ಐತಿ. ಹಂಗಾರ ನಿನ್ ಕಬ್ ನನಗ್ ತಿನ್ಸು. ನಾ ತಿನ್ಸಿದ್ರ ಹುಡುಗಿ ನೀ ಮಾಡ್ಬೇಕ ಮನಸ್ಸ. ನಾನ್ ಮನಸ್ಸು ಮಾಡಿದ್ರೆ ಬೀಳ್ತಾವ ನನಗ್ ನಿನ್ ಕನಸು. ಬಿದ್ರ ನನ್ನ ಕನಸ ರಾತ್ರಿ ನನ್ನೊಮ್ಮೆ ಎಬ್ಬಸ. ಎಬ್ಬಸ್ತೇನ್ ಬೇಡ, ಆಗ ನನ್ ಕೈ ಹಿಡಿದು ಕುಣಸು. ಹಂಗಾದ್ರೆ ಮತ್ತೆ ಶುರು ಮಾಡ. ಡ್ಯಾನ್ಸು. ಅದು ಬಾ.
अधिकारी I